ಬನ್ನಿ ತನುಮನ ತನ್ನಿ ಕೃಪೆಗಳ ನೀಡುವ ಮಂದಿರಕ್ಕೆ ಸಾಗುವ ಬನ್ನಿ ಆಲಯಕ್ಕೆ ದೇವರು ನೆಲೆಸಿನ ದೇಗುಲಕ್ಕೆ ಸಾಗುವ ಬನ್ನಿ ಆಲಯಕ್ಕೆ ದೇವರು ನೆಲೆಸಿನ ದೇಗುಲಕ್ಕೆ. ಪ್ರಭೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಬಲಿಪೂಜೆಯಲ್ಲಿ ಹುಟ್ಟಿದ ಮಕ್ಕಳಿಗಾಗಿ ಹುಟ್ಟಿದ ದಿನದಲ್ಲಿ ವಿಶೇಷ ಆಶೀರ್ವಾದವನ್ನು ಕೋರಿ ಪ್ರಾರ್ಥಿಸುವ ಅಭಿಪ್ರಾಯಗಳಿಗಾಗಿಯೂ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ದಂಪತಿಗಳ ಮೇಲೆ ಕುಟುಂಬಗಳ ಮೇಲೆ ಬೇಡುವ ಆಶೀರ್ವಾದಗಳಿಗಾಗಿಯೂ ವೈಯಕ್ತಿಕ ಮತ್ತು ಕುಟುಂಬಗಳ ಕೋರಿಕೆಗಳ ನೆರವೇರುವಿಕೆಗಾಗಿಯೂ ನಿಮ್ಮ ಕುಟುಂಬದಲ್ಲಿ ಮೃತಪಟ್ಟ ಸಹೋದರ ಸಹೋದರಿಯರ ಆತ್ಮರಕ್ಷಣೆಗಾಗಿಯೂ ಮತ್ತು ಇನ್ನಿತರ ಅವಶ್ಯಕತೆಗಳಿಗಾಗಿ ಇಂದು ನೀವು ಒಪ್ಪಿಸಿಕೊಟ್ಟಿರುವ ಬಲಿಪೂಜೆಯ ಎಲ್ಲ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸಿ ಇಂದು ನಾವು ಎಲ್ಲ ಗುರುಗಳು ಈ ಬಲಿಪೂಜೆಯ ಮೂಲಕ ಪ್ರಾರ್ಥಿಸಿ ಒಪ್ಪಿಸಿಕೊಡುತ್ತೇವೆ. ಪಿತನಾಮತು ಸುತನಾಮತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಗುರುವರಿಯರೇ, ಕನ್ಯಾ ಭಗಿನಿಯರೇ, ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ದೋರ್ನಹಳ್ಳಿ ಮಹಾಸಂತ ಅಂಥೋಣಿಯವರ ಹಬ್ಬದ ನಿಮಿತ್ತ ಇನ್ನು ನಾವು 5ನೆಯ ದಿವಸದ ನೊವೆನ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ. ಅದೇ ರೀತಿ ಇಂದು ಪಂಚಾಶತಮ ದಿವಸ ಪವಿತ್ರಾತ್ಮರು ಧರ್ಮಸಭೆಯ ಮೇಲೆ ಪ್ರೇಷಿತರ ಮೇಲೆ ಇಳಿದು ಬಂದ ಈ ಮಹೋತ್ಸವವನ್ನು ಕೊಂಡಾಡುತ್ತೇವೆ. ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೀಗೆಂದು ಹೇಳಿದರು, ನಿಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗುವುದಿಲ್ಲ, ನಿಮಗೆ ಉಪಶಮಿಕರನ್ನು ಕಳುಹಿಸುತ್ತೇನೆ, ಅವರು ಸದಾ ನಿಮ್ಮೊಡನೆ ಇರುತ್ತಾರೆ, ಹಾಗೂ ನಾನು ಲೋಕದ ಅಂತ್ಯದವರೆಗೂ ನಿಮ್ಮೊಡನೆ ಇರುತ್ತೇನು ಎಂದು ವಾಗ್ದಾನ ಮಾಡಿದರು. ಈ ವಾಗ್ದಾನದ ಮೇರೆಗೆ ನಾನು ಹೋಗುವುದು ಉಚಿತ, ಹೋದರೆ ಈ ಉಪಶಮಕರು ಕಳುಹಿಸುತ್ತೇನೆ ಅಂತ ಹೇಳಿದ ಯೇಸು ಕ್ರಿಸ್ತರು ತಮ್ಮ ವಾಗ್ದಾನವನ್ನು ನೆರವೇರಿಸಿ ಪಂಚಾಶತಮ ದಿವಸದಂದು ಪವಿತ್ರಾತ್ಮರನ್ನು ಕಳುಹಿಸಿಕೊಟ್ಟಿದ್ದಾರೆ. ಇದು ಒಂದು ಹೊಸ ಹಬ್ಬವಲ್ಲ, ಇದು ನಿಜವಾಗಿಯೂ ಯೇಸು ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ ಎಂಬ ಹಬ್ಬದ ಪ್ರಾಮುಖ್ಯತೆಯನ್ನು, ಸಂಪೂರ್ಣತೆಯನ್ನು ನಮಗೆ ತಿಳಿಸುತ್ತದೆ. ಯೇಸು ಕ್ರಿಸ್ತರು ನಮಗೋಸ್ಕರ ಶಿಲುಬೆ ಮೇಲೆ ಯಾತನೆಯನ್ನು ಪಟ್ಟು ಮೃತರಾಗಿ 3ನೇ ದಿವಸ ಪುನರುತ್ಥಾನರಾಗಿದ್ದಾರೆ ಎಂಬ ದೃಢ ವಿಶ್ವಾಸವನ್ನು ನಾವು ನಿವೇದಿಸುತ್ತೇವೆ. ಅಷ್ಟೇ ಅಲ್ಲ, ಸ್ವರ್ಗಾರೋಹಣರಾಗಿ ಪವಿತ್ರಾತ್ಮರನ್ನು ಕಳುಹಿಸಿದ್ದಾರೆ. ಆ ಪವಿತ್ರಾತ್ಮರು ನಮ್ಮೊಡನೆ ಸದಾ ಜೀವಿಸುತ್ತಾರೆ, ನಮ್ಮನ್ನು ಪ್ರೇರೇಪಿಸುತ್ತಾರೆ, ನಮಗೆ ಸರಿದಾರಿಯಲ್ಲಿ ಕ್ರಿಸ್ತರ ಪಥದಲ್ಲಿ ಮುಂದುವರಿಸುತ್ತಾರೆ ಎಂಬ ದೃಢ ವಿಶ್ವಾಸವು ನಮ್ಮದಾಗಿದೆ. ಈ ಪವಿತ್ರಾತ್ಮರ ಮುಖಾಂತರ ಭರವಸೆಯ ಯಾತ್ರಿಕರಾದ ನಾವು ನಮ್ಮ ಕಷ್ಟ ಕೋಟಲೆಗಳಲ್ಲಿ, ತೊಂದರೆಗಳಲ್ಲಿ ಭರವಸೆಯನ್ನು ನಾವು ಕಳೆದುಕೊಳ್ಳಬಾರದು. ನಾವು ನಿಜವಾಗಿಯೂ ಕ್ರಿಸ್ತರಲ್ಲಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸಬೇಕು, ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಮತ್ತು ಪವಿತ್ರಾತ್ಮರು ನೀಡುತ್ತಿರುವ ಆ ಪ್ರೇರಣೆಯ ಮುಖಾಂತರ
ನಾವು ರಕ್ಷಣಾ ಪಥದಲ್ಲಿ ಮುಂದುವರಿಯಬೇಕೆಂಬ ಉದ್ದೇಶದಿಂದ ಯೇಸು ಕ್ರಿಸ್ತರು ಪವಿತ್ರಾತ್ಮರನ್ನು ಕಳುಹಿಸಿದ್ದಾರೆ. ಪವಿತ್ರಾತ್ಮರ ಮುಖಾಂತರ ಧರ್ಮಸಭೆಯ ಉಗಮವಾಗಿದೆ, ಧರ್ಮಸಭೆಯ ಸ್ಥಾಪನೆಯಾಗಿದೆ, ನಮ್ಮ ವಿಶ್ವಾಸವಾಗಿದೆ. ನಾವು ಕ್ರಿಸ್ತರ ಶಿಷ್ಯರು, ದೇವರ ಮಕ್ಕಳು ಎಂದು ನಂಬಲು ಮತ್ತು ಭರವಸೆಯಲ್ಲಿ ಜೀವಿಸಲು ಸಾಧ್ಯವಾಗುತ್ತದೆ. ಹಾಗಾದರೆ ಮಾಡಿದೆಲ್ಲ ಪಾಪಗಳಿಗೆ ಕ್ಷಮಾಪಣೆಯನ್ನು ಯಾಚಿಸಿ ಪವಿತ್ರಾತ್ಮರ ಮುಖಾಂತರ ದೇವರ ಕೃಪಾವರಗಳಿಗೆ ನಾವು ಪಾತ್ರರಾಗಿ ಈ ಬಲಿ ಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ಭಾಗವಹಿಸೋಣ. ನವೇನ ಪ್ರಾರ್ಥನೆ. ದೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ಪರಿಶುದ್ಧ ಲಿಲ್ಲಿ ಪುಷ್ಪವೇ, ಕೋಟಿ ಅದ್ಭುತಗಳನ್ನು ಮಾಡುವವರೇ, ನಮಗಾಗಿ ಪ್ರಭುವಿನಲ್ಲಿ ಮೊರೆ ಇಡುವವರೇ, ನಮ್ಮ ಆಶ್ರಯವೂ ನಂಬಿಕೆಯೂ ಆಗಿರುವವರು ನೀವೇ. ಬರೆದ ತಂದ ವರದ ಪ್ರಸಾದರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಪೂಜ್ಯ ಕರಗಳಲ್ಲಿ ಇರುವ ಪ್ರೀತಿಸುವೆಂದು ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡುವೆವೆಂದು ಅವರಿಗೆ ಪ್ರಾಮಾಣಿಕರಾಗಿರುವೆಂದು ಅವರನ್ನು ತಿಳಿಯದೆ ಇರುವ ಜನರನ್ನು ಸಮೀಪಕ್ಕೆ ನಿಮ್ಮ ಮುಖಾಂತರ ಬರುವೆವೆಂದು ವಚನ ಇದ್ದೇವೆ. ಅತಿ ಅದ್ಭುತಶಾಲಿಯಾದ ದೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ದೇವರವರ ಪ್ರಸಾದವನ್ನು ಪಡೆದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಗಣಿಸಿ ನಮ್ಮ ಕಣ್ಣೀರನ್ನು ಹೊರೆಸಿ ನಮಗಾಗಿ ಪ್ರಭುವಿನಲ್ಲಿ ಭಿನ್ನಯಿಸಲು ನಿಮ್ಮಲ್ಲಿ ಮೊರೆ ಇಡುತ್ತೇವೆ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸಿರಿ. ಜೀವನದಲ್ಲಿ ಕಷ್ಟ ಸಂಕಷ್ಟಗಳಿಂದ ನಡುವಾಗಲು, ಶೋಧನೆಗಳ ಸುಳಿಗೆ ಸಿಲುಕಿಕೊಂಡಾಗಲು ನೀವು ಎಲ್ಲಕ್ಕಿಂತಲೂ ಮೇಲಾಗಿ ಪ್ರೀತಿಸುವ ಪ್ರಭುವಿನಲ್ಲಿ ನೆಲೆಸಲು, ಅವರಲ್ಲಿ ಒಂದಾಗಿರಲು ಬೇಕಾದವರ ಪ್ರಸಾದಗಳನ್ನು ನಮಗೆ ಕರುಣಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅತಿ ಅದ್ಭುತಶಾಲಿಯಾದ ದೋರ್ನಹಳ್ಳಿಯ ಮಹಾಸಂತ ಅಂತೋಣಿಯವರೇ, ಪಾಪಿಗಳಾಗಿರುವ ನಮಗಾಗಿ ಪ್ರಾರ್ಥಿಸಿರಿ. ಓ ಮಹಾಸಂತ ಅಂತೋಣಿಯವರೇ, ನೀವು ಈ ಲೋಕದಲ್ಲಿ ಜೀವಿಸಿದಾಗ ದೇವರಲ್ಲಿ ಭಯಭಕ್ತಿ, ಜನರ ಮೇಲೆ ನಿಮಗಿದ್ದ ಪ್ರೀತಿ ದೇವರಲ್ಲಿ ನಿಮ್ಮನ್ನು ಶಕ್ತಿಭರಿತನಾಗಿ ಮಾಡಿತು. ನೀವು ನಮಗಾಗಿ ದೇವರಲ್ಲಿ ಒಂದೇ ಒಂದು ಮಾತನ್ನು ನುಡಿದರೆ ಸಾಕು, ಪ್ರಭು ನಮಗೆ ಬೇಕಾದ ವರಗಳನ್ನು ಮಳೆಯೋಪದಿ ಸುರಿಸುವರು. ನಿಮ್ಮ ಸಹೋದರ ಸಹೋದರಿಯರಾಗಿರುವ ನಮ್ಮನ್ನು ಕರುಣೆಯಿಂದ ವೀಕ್ಷಿಸಿರಿ. ನಮ್ಮ ಕುಂದುಕೊರತೆಗಳನ್ನು, ಕೋರಿಕೆಗಳನ್ನು, ಕಷ್ಟಗಳನ್ನು ದೇವರಲ್ಲಿ ಭಿನ್ನಯಿಸಿರಿ. ದುಷ್ಟ ಶಕ್ತಿಗಳನ್ನು ತೊಲಗಿಸುವರಾದ ದೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ಇಹಲೋಕದಲ್ಲಿ ಜೀವಿಸುವ ಎಲ್ಲರಿಗೂ ಆಧ್ಯಾತ್ಮಿಕ ಆಶ್ರಯ ನೀಡುವವರು ನೀವು. ದೇವರ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸುವವರು ನೀವೇ. ನಮ್ಮ ಹೃದಯಗಳನ್ನು ದೈವ ಪ್ರೀತಿ ಎಂಬ ಜ್ವಾಲೆಯಲ್ಲಿ ಉರಿಯುವಂತೆ ಮಾಡಿ ಪಾಪವನ್ನು ಬಿಟ್ಟು ಪರಿಶುದ್ಧತೆಯನ್ನು ಪಡೆಯಲು ಅನುಗ್ರಹಿಸಿ. ದೈವ ಪ್ರೀತಿಯಲ್ಲಿ ಶ್ರೇಷ್ಠನೆನಿಸಿರುವ ದೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ನಾವು ಕ್ರಿಸ್ತರ ಸಾಕ್ಷಿಗಳಾಗಿ ಬಾಳಲು ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಅವಶ್ಯಕತೆಗಳನ್ನು, ಶೋಧನೆಗಳನ್ನು ನಿಮ್ಮಲ್ಲಿ ಮೊರೆಯಿಡುವಾಗ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ನೆರವಾಗಿರಿ. ನಮ್ಮ ಇತರ ಅವಶ್ಯಕತೆಗಳಿಗಾಗಿ ಬೇಡಿಕೊಳ್ಳೋಣ. ನಿಮ್ಮ ಸಹಾಯವನ್ನು ಬೇಡುವ ಭಕ್ತರಿಗೆ ಆಶ್ರಯದಾತರಾಗಿರುವ ದೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ನೀವು ಪಾಲಯಿಸುವನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದ್ದೀರಿ. ಆದರೆ ನಾವು ಪಾಪಕ್ಕೆ ಬಲಿಯಾಗಿ ರೋಗ ರುಜಿನಗಳಿಂದ ನರಳುತ್ತಿದ್ದೇವೆ, ನಿರುದ್ಯೋಗ ಸಮಸ್ಯೆಗಳಿಂದ ಕಷ್ಟಕ್ಕೆ ಒಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಣ್ಣೀರ ಕಣಿವೆಯಿಂದ ನಮ್ಮನ್ನು ಕಾಪಾಡಿ ನಮ್ಮ ದುಃಖದ ಕಣ್ಣೀರನ್ನು ಒರೆಸಿ ನಂಬಿಕೆಯಿಂದ ನಿಮ್ಮ ಸನ್ನಿಧಿಗೆ ಬಂದಿರುವ ನಮಗೆ ಆಶ್ರಯದಾತರಾಗಿ ವ್ಯಾಧಿಷ್ಠರನ್ನು ಗುಣಪಡಿಸುವ ದೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ಬಾಲಯೇಸುವಿನಲ್ಲಿ ನಿಮಗಿದ್ದ ಪ್ರೀತಿಯನ್ನು ಸ್ಮರಿಸಿ ನಿಮ್ಮಲ್ಲಿಗೆ ಬಂದು ಮೊರೆಯಿಡುತ್ತಿದ್ದೇವೆ. ಕಷ್ಟದಲ್ಲಿರುವವರಿಗೆ ಆಶ್ರಯವೇ, ಸಕಲ ಸಂಕಷ್ಟಗಳನ್ನು ನಮ್ಮನ್ನು ಪಾರು ಮಾಡಿವೆ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂಬುದು ದೈವಚಿತ್ತವಾಗಿದ್ದರೆ ನಾವು ಅವುಗಳನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿರಿ. ಈ ಕೋರಿಕೆಗಳನ್ನೆಲ್ಲ ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯುಕ್ತವಲ್ಲ, ಆದರೆ ನಿಮ್ಮ ಪ್ರೀತಿಯಲ್ಲಿ ನಂಬಿಕೆಯಿಟ್ಟು ಕೇಳಿಕೊಳ್ಳುತ್ತೇವೆ. ಸಹೋದರ ಸಹೋದರಿಯರೇ, ಈ ಬಲಿ ಪೂಜೆಯನ್ನು ನಾವು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಾವು ಮಾಡಿದ ಎಲ್ಲ ಪಾಪಗಳನ್ನು ನೆನೆದು ಪಶ್ಚಾತ್ತಾಪಪಟ್ಟು ದೇವರ ಕರುಣೆಯನ್ನು ಬೇಡಿಕೊಳ್ಳೋಣ.
ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲೇ. ಆಮೆನ್. ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ನಮ್ಮೆಲ್ಲರ ಅಭಿಪ್ರಾಯಗಳಿಗೋಸ್ಕರ, ನಮ್ಮ ಮಕ್ಕಳ ಶ್ರೇಯಸ್ಸಿಗೋಸ್ಕರ, ಕುಟುಂಬದ ಏಳಿಗೆಗೋಸ್ಕರ ಮತ್ತು ಈ ಧರ್ಮಕೇಂದ್ರದ ಒಳಿತಿಗೋಸ್ಕರ ಬೇಡಿಕೊಳ್ಳೋಣ. ದೇವರೇ, ಇಂದಿನ ಮಹೋತ್ಸವದ ರಹಸ್ಯದಿಂದ ಸಕಲ ದೇಶ ಮತ್ತು ಜನಾಂಗಗಳ ಮಧ್ಯೆ ಇರುವ ನಿಮ್ಮ ಅಖಿಲ ಧರ್ಮಸಭೆಯನ್ನು ಪಾವನಗೊಳಿಸುತ್ತೀರಿ. ವಿಶ್ವದಾದ್ಯಂತ ಪವಿತ್ರಾತ್ಮರ ವರಗಳನ್ನು ಸುರಿಸಿರಿ. ಶುಭ ಸಂದೇಶ ಬೋಧನೆಯ ಪ್ರಾರಂಭದಲ್ಲಿ ಕಾರ್ಯಪ್ರವೃತ್ತವಾಗಿದ್ದ ನಿಮ್ಮ ದಿವ್ಯ ಕೃಪಾವರವು
ವಿಶ್ವಾಸಿಗಳ ಹೃದಯಗಳನ್ನು ಈಗ ಮತ್ತೊಮ್ಮೆ ತುಂಬಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪಂಚದಶಮಿ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದರು. ಫಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ದನಿಸಿತು. ಅಲ್ಲದೆ ಅಗ್ನಿಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರುಸಲೇಮಿಗೆ ಬಂದು ತಂಗಿದ್ದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದುದನ್ನು ತಮ್ಮ ತಮ್ಮ ಭಾಷೆಗಳಲ್ಲಿ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಅವರೆಲ್ಲರೂ ವಿಸ್ಮಿತರಾಗಿ, ಹೀಗೆ ಮಾತನಾಡುವ ಇವರೆಲ್ಲ ಗಲಿಲಿಯದವರಲ್ಲವೇ? ನಮ್ಮಲ್ಲಿ ಪ್ರತಿಯೊಬ್ಬನೂ ಇವರು ಮಾತನಾಡುತ್ತಿರುವುದನ್ನು ತನ್ನ ತನ್ನ ಮಾತೃಭಾಷೆಯಲ್ಲೇ ಕೇಳುತ್ತಿರುವುದು ಹೇಗೆ? ನಮ್ಮಲ್ಲಿ ಪಾರ್ತಿಯರು, ಮೀಡಿಯರು ಮತ್ತು ಎಲಾಮಿನವರು, ಮೆಸೊಪಟೋಮಿಯಾ, ಜುದೇಯ ಮತ್ತು ಕಪ್ಪದೋಸಿಯದವರು ಇದ್ದಾರೆ. ಪೋಂತ ಮತ್ತು ಏಷ್ಯಾದವರು, ಫ್ರಿಜಿಯಾ ಮತ್ತು ಪಾಂಫಿಲಿಯದವರು ಇದ್ದಾರೆ. ಈಜಿಪ್ಟ್ ಮತ್ತು ಸಿರೇನಿನ ಬಳಿಯಲ್ಲಿರುವ ಲಿಬಿಯ ಪ್ರಾಂತ್ಯದವರು ಸೇರಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಕೆಲವರು ರೋಮ್ನಿಂದ ಬಂದಿದ್ದಾರೆ. ಯಹೂದ್ಯರು, ಯಹೂದ್ಯ ಧರ್ಮಾವಲಂಬಿಗಳು ಆದ ಅನ್ಯರು, ಕ್ರೇಟ್ ಮತ್ತು ಅರೇಬಿಯದವರು ಇಲ್ಲಿದ್ದಾರೆ. ದೇವರ ಮಹತ್ ಕಾರ್ಯಗಳನ್ನು ಕುರಿತು ಇವರು ಮಾತನಾಡುತ್ತಿರುವುದನ್ನು ನಾವೆಲ್ಲರೂ ನಮ್ಮ ನಮ್ಮ ಭಾಷೆಗಳಲ್ಲೇ ಕೇಳುತ್ತಿದ್ದೇವೆಯಲ್ಲ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಉತ್ತರ. ನೀ ಉಸಿರನೂದಲು ಹೊಸದಾಗುವವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀ ಉಸಿರನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಪ್ರಭು ನನ್ನ ದೇವ, ನೀ ಸರ್ವೋತ್ತಮನು. ಸೃಜಿಸಿರುವೆ ಎಲ್ಲವನು ಸುಜ್ಞಾನದಿಂದ, ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ನೀ ಉಸಿರನೂದಲು ಹೊಸದಾಗು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ತಲ್ಲಣಗೊಳ್ಳುವವು ನೀ ಮುಖ ಮಾಡಿಕೊಳ್ಳಲು, ಮಣ್ಣು ಪಾಲಾಗುವವು ನಿನ್ನವುಗಳ ಉಸಿರ ನಡಗಿಸಲು.
ನೀ ಉಸಿರನೂದಲು ಹೊಸದಾಗುವವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ನೀ ಉಸಿರನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಸ್ವಾಮಿ ದೇವನ ಮಹಿಮೆಯಲ್ಲಿ ಶಾಶ್ವತವಾಗಿ ಆತ ಸಂತೋಷಿಸಲಿ ತನ್ನ ಸುಕೃತ್ಯಗಳಿಗಾಗಿ. ಆತನಿಗೊಲಿಯಲಿ ನನ್ನ ಧ್ಯಾನ, ಆತನಲ್ಲೇ ಹರ್ಷಿಸಲಿ ನನ್ನ ಮನ. ನೀ ಉಸಿರನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಎರಡನೆಯ ವಾಚನ. ಪೌಲನು ಕೊರಿಂಥ್ಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಇಷ್ಟು ಮಾತ್ರ ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಪವಿತ್ರಾತ್ಮ ಪ್ರೇರಣೆಯಿಂದ ಮಾತನಾಡುವ ಯಾವಾತನು ಯೇಸುವಿಗೆ ಧಿಕ್ಕಾರ ಎನ್ನಲಾರನು. ಅಂತೆಯೇ ಪವಿತ್ರಾತ್ಮ ಪ್ರೇರಣೆಯಿಂದ ಇಲ್ಲದೆ ಯಾವಾತನು ಯೇಸುವೇ ಪ್ರಭು ಎಂದು ಒಪ್ಪಿಕೊಳ್ಳಲಾರನು. ವರದಾನಗಳು ವಿಧ ವಿಧವಾಗಿವೆ, ಅವುಗಳನ್ನು ಕೊಡುವ ಪವಿತ್ರಾತ್ಮ ಒಬ್ಬರೇ. ಸೇವೆಗಳು ವಿಧ ವಿಧವಾಗಿವೆ, ಅವುಗಳನ್ನು ಸ್ವೀಕರಿಸುವ ಪ್ರಭುವೂ ಒಬ್ಬರೇ. ಶಕ್ತಿ ಸಾಮರ್ಥ್ಯವು ನಾನಾ ವಿಧ, ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ. ಪ್ರತಿಯೊಬ್ಬನಲ್ಲಿ ಕಂಡುಬರುವ ಪವಿತ್ರಾತ್ಮರ ವರದಾನಗಳನ್ನು ಸರ್ವರ ಒಳಿತಿಗಾಗಿಯೇ ಕೊಡಲಾಗಿದೆ. ದೇಹ ಒಂದೇ, ಅಂಗಗಳು ಹಲವು. ಆ ಅಂಗಗಳು ಅನೇಕವಿದ್ದರೂ ಅವು ಸರಿ ಒಂದೇ ದೇಹವಾಗುತ್ತದೆ. ಅಂತೆಯೇ ಕ್ರಿಸ್ತ ಯೇಸು ಯಹೂದ್ಯರಾಗಿರಲಿ, ಗ್ರೀಕರಾಗಿರಲಿ, ಪರಾತಂತ್ರರಾಗಿರಲಿ, ಸ್ವತಂತ್ರರಾಗಿರಲಿ, ನಾವೆಲ್ಲರೂ ಒಂದೇ ದೇಹವಾಗುವಂತೆ ಒಂದೇ ಆತ್ಮದಿಂದ ದೀಕ್ಷಾಸ್ನಾನ ಹೊಂದಿದ್ದೇವೆ. ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲಾಗಿದೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪವಿತ್ರಾತ್ಮರೇ ಬನ್ನಿ, ವಿಶ್ವಾಸಿಗಳ ಹೃದಯಗಳಲ್ಲಿ ನೆಲೆಸಿರಿ. ಅವರಲ್ಲಿ ನಿಮ್ಮ ತೇಜದ ಪ್ರಭೆಯನ್ನು ಬೆಳಗಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭುವಿಗೆ ಮಹಿಮೆ ಸಲ್ಲಲಿ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು.
ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹಾದಾನಂದವಾಯಿತು. ಯೇಸು ಪುನಃ, ನಿಮಗೆ ಶಾಂತಿ. ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ, ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಗುರುವರಿಯರೇ, ಕನ್ಯಾ ಭಗಿನಿಯರೇ, ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ಸಂತೋಷದಿಂದ, ಭಕ್ತಿಯಿಂದ, ಪ್ರೀತಿಯಿಂದ ನಾವು ಇಂದು ಪವಿತ್ರಾತ್ಮರು ಶಿಷ್ಯರ ಮೇಲೆ, ಧರ್ಮಸಭೆಯ ಮೇಲೆ ಇಳಿದು ಬಂದ ಹಬ್ಬವನ್ನು, ಪೆಂಟೆಕಾಸ್ಟ್ ಹಬ್ಬವನ್ನು ಕೊಂಡಾಡುತ್ತೇವೆ. ಯೇಸು ಕ್ರಿಸ್ತರು ವಾಗ್ದಾನಿಸಿದ ಮೇರೆಗೆ ಪವಿತ್ರಾತ್ಮರನ್ನು ಯೇಸು ಕ್ರಿಸ್ತರೇ ತಮ್ಮ ಪಿತನಿಂದ ಕಳುಹಿಸಿಕೊಟ್ಟಿದ್ದಾರೆ. ನಾನು ನಿಮ್ಮನ್ನು ಅನಾಥನಾಗಿ ಮಾಡಿ ಹೋಗುವುದಿಲ್ಲ, ನಿಮ್ಮ ಹೃದಯದಲ್ಲಿ ನೀವು ಕಳವಳಗೊಳ್ಳದಿರಿ ಅಂತ ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ವಚನವನ್ನಿತ್ತು ಪವಿತ್ರಾತ್ಮರನ್ನು ಕಳುಹಿಸಿದರು. ಪ್ರಿಯರೇ, ನಮ್ಮ ಕ್ರೈಸ್ತ ಜೀವನದಲ್ಲಿ ಪ್ರಪ್ರಥಮವಾದ ಅತಿ ಮುಖ್ಯವಾದ ಹಬ್ಬವಾಗಿದೆ ಈಸ್ಟರ್ ಹಬ್ಬ. ಯೇಸು ಕ್ರಿಸ್ತರ ಪುನರುತ್ಥಾನದ ಹಬ್ಬವಾಗಿದೆ. ಜೂದ ಜನಾಂಗದವರು ಪಾಸೋವರ್ ಹಬ್ಬವನ್ನು 50 ದಿವಸಗಳ ಕಾಲ ಆಚರಿಸುತ್ತಿದ್ದರು. ಅದೇ ರೀತಿ ಧರ್ಮಸಭೆಯಲ್ಲಿ ನಾವು ಈ ಈಸ್ಟರ್ ಹಬ್ಬವನ್ನು, ಯೇಸು ಕ್ರಿಸ್ತರ ಪುನರುತ್ಥಾನದ ಹಬ್ಬವನ್ನು 50 ದಿವಸಗಳಿಂದ ಆಚರಿಸಿ ಬಂದಿದ್ದೇವೆ. ಇನ್ನು ಕಡೆಯ ದಿವಸ ಪವಿತ್ರಾತ್ಮರ ಬರುವಿಕೆಯಿಂದ ಅದು ಪುನರುತ್ಥಾನದ ಮುಕುಟವಾಗಿದೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಆದ್ದರಿಂದ ಈ ಹಬ್ಬವನ್ನು ಕೊಂಡಾಡುವ ಸಂದರ್ಭದಲ್ಲಿ ನಾನು ನಿಮಗೆಲ್ಲರಿಗೂ ಈ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ದೇವರ ಆಶೀರ್ವಾದಗಳನ್ನು, ವರದಾನಗಳನ್ನು ಬೇಡಿಕೊಳ್ಳುತ್ತೇನೆ. ಇವತ್ತಿನ ನವೇನ ಪ್ರಾರ್ಥನೆಯಲ್ಲಿ ನಾವು ಪ್ರತ್ಯೇಕವಾಗಿ ಧ್ಯಾನಿಸಬೇಕಾಗಿದ್ದ ವಿಷಯವೇನೆಂದರೆ, ಕಷ್ಟ ಸಂಕಷ್ಟಗಳಲ್ಲಿ, ಎಡರು ತೊಡರುಗಳಲ್ಲಿ ಹಾಗೂ ಅನಾರೋಗ್ಯವಾಗಿ ರೋಗ ರುಜಿನಗಳಿಗೆ ತುತ್ತಾದಾಗ ಸಂತ ಅಂತೋಣಿಯವರ ಜೀವನವು ಭಕ್ತರಿಗೆ ಒಂದು ಭರವಸೆಯ ಆಶಾ ಕಿರಣವಾಗಿದೆ. ಯಾವಾಗ ನಾವು ಭರವಸೆಯನ್ನು ಕಳೆದುಕೊಳ್ಳುತ್ತೇವೋ ಆಗ ನಮ್ಮ ಜೀವನದಲ್ಲಿ ಜುಗುಪ್ಸೆ ಅಥವಾ ಬೇಸರ ಉಂಟಾಗುತ್ತದೆ. ಈ ನಿಮಿತ್ತ ಬೇಸರ ಅಥವಾ ಜುಗುಪ್ಸೆ ಉಂಟಾದಾಗ ಜೀವನಕ್ಕೆ ಅರ್ಥವಿರುವುದಿಲ್ಲ, ಮೌಲ್ಯವಿರುವುದಿಲ್ಲ. ಆದ್ದರಿಂದ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಇದಾಗಬಾರದು ನಮ್ಮ ಜೀವನ. ಏಕೆಂದರೆ ಕ್ರೈಸ್ತರಾದ ನಮ್ಮ ಜೊತೆ ಯೇಸು ಕ್ರಿಸ್ತರು ಸದಾ ಜೀವಿಸುತ್ತಾರೆ. ಏಕೆಂದರೆ ಅವರೇ ವಚನ ಬಿತ್ತ ಮೇರೆಗೆ ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗಲಿಲ್ಲ, ತಮ್ಮ ಆತ್ಮವನ್ನೇ ನಮಗೆ ನೀಡಿದ್ದಾರೆ. ಈ ಆತ್ಮವು ಪವಿತ್ರಾತ್ಮರು ನಮ್ಮ ಜೊತೆಯಾಗಿದ್ದು ನಮಗೆ ಪ್ರೇರೇಪಿಸಿ ನಮಗೆ ಸರಿದಾರಿಯಲ್ಲಿ ಕ್ರಿಸ್ತರ ಶಿಷ್ಯರಾಗಿ ಆ ರಕ್ಷಣಾ ಕಾರ್ಯದಲ್ಲಿ ಕಾರ್ಯವನ್ನು ಮುಂದುವರಿಸುತ್ತಾರೆ. ಪ್ರಿಯರೇ, ನಿಮಗೆಲ್ಲರಿಗೆ ತಿಳಿದಿದೆ, ನಮಗೆಲ್ಲರಿಗೆ ಗೊತ್ತು,
ಈ ಲೋಕದಲ್ಲಿ ಜನಿಸಿದ ಪ್ರತಿಯೊಂದು ಜೀವಿಯು ನಾನಾ ಥರದ ಕಷ್ಟ, ಸಂಕಷ್ಟ, ಎಡರು ತೊಡರು, ರೋಗ ರುಜಿನ, ಕಷ್ಟ, ಕೋಟಲೆ ಮುಂತಾದವುಗಳಿಗೆ ತುತ್ತಾಗುವುದು ಇದರ ಬಗ್ಗೆ ಸಂದೇಹವಿಲ್ಲ. ಇದೆಲ್ಲ ನಮಗೆ ತಿಳಿದ ವಿಷಯನೇ. ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ ಹಿಂಸೆಗಳು, ಒತ್ತಡಗಳು, ನೋವುಗಳು ನಮ್ಮಲ್ಲಿ ಇದ್ದೇ ಇವೆ. ಆದರೆ ನಮ್ಮ ಜೀವನದಲ್ಲಿ ನಾವು ಭರವಸೆಯನ್ನು ಕಳೆದುಕೊಳ್ಳುವುದಲ್ಲ. ಯಾವ ರೀತಿಯೂ ಎದೆಗುಂದದೆ ಇವೆಲ್ಲವುಗಳನ್ನು ಎದುರಿಸಬೇಕಾಗಿರುವ ವರದಾನಗಳನ್ನು, ಆಶೀರ್ವಾದಗಳನ್ನು ಯೇಸು ಕ್ರಿಸ್ತರೇ ತಮ್ಮ ಪವಿತ್ರಾತ್ಮನ ಮುಖಾಂತರ ನಮಗೆ ನೀಡುತ್ತಾರೆ. ಕೆಲವು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. ಅಬ್ರಹಾಮನ ನೋಡಿ. ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನ್ನ ದೇವರು ಆರಿಸಿಕೊಂಡರು. ಅವನು ನೀಡಿದ ವಾಗ್ದಾನವೇನು? ಆಕಾಶದ ನಕ್ಷತ್ರಗಳಂತೆ, ಸಮುದ್ರ ತೀರದ ಮರಳಿನಂತೆ ನಿನ್ನ ಸಂತತಿಯನ್ನು ನಾನು ಬೆಳೆಸುತ್ತೇನೆ. ಎಂಥ ಒಂದು ಆಶೀರ್ವಾದ, ಎಂಥ ಒಂದು ವಾಗ್ದಾನ, ಎಂಥ ಒಂದು ವರದಾನ ದೇವರಿಂದ ಪಡೆದ ಈತನು ಆ ಮಗನು ಬೆಳೆದಾಗ, ದೊಡ್ಡವನಾದಾಗ, ಯೌವನ ಸ್ಥಿತಿಗೆ ಬಂದಾಗ ಅದೇ ದೇವರು ಹೇಳಿದ್ದೇನೆಂದರೆ, ನಿನ್ನ ಒಬ್ಬನೇ ಒಬ್ಬ ಮಗನನ್ನು ದಹನ ಬಲಿಯನ್ನಾಗಿ ನನಗೆ ಅರ್ಪಿಸು. ಎಷ್ಟು ಸಂಕಟವಾಗಿರಬಹುದು ಅಬ್ರಹಾಮಿಗೆ. ವಾಗ್ದಾನ ಮಾಡಿದ್ದಾರೆ ದೇವರು. ಅವರ ಸಂತತಿಯು ಸಹಸ್ರಾರು ಜನಾಂಗದವರೆಗೆ ಬೆಳೆಯುವುದು. ಆದರೆ ಈಗ ಕೇಳುತ್ತಿರುವುದೇನು? ನಿನ್ನ ಒಬ್ಬನೇ ಒಬ್ಬ ಮಗನನ್ನು ದಹನ ಬಲಿಯಾಗಿ ನನಗೆ ಅರ್ಪಿಸು ಅಂತ ಹೇಳಿದಾಗ ಅಬ್ರಹಾಮನಲ್ಲಿ ಯಾವ ಸಂಶಯ ಇರಲಿಲ್ಲ. ದೇವರು ಕೊಟ್ಟಿದ್ದಾರೆ, ದೇವರು ವಾಗ್ದಾನ ಮಾಡಿದ್ದಾರೆ, ಅದನ್ನು ಅವರು ನಡೆಸಿಕೊಂಡು ಬರುತ್ತಾರೆ ಎಂಬ ದೃಢ ಸಂಕಲ್ಪ ಅವರಲ್ಲಿತ್ತು, ದೃಢ ವಿಶ್ವಾಸ ಅವರಲ್ಲಿತ್ತು. ಆದ್ದರಿಂದ ತಮ್ಮ ಏಕೈಕ ಪುತ್ರ ಇಸಾಕನನ್ನು ಬಲಿಯಾಗಿ ಅರ್ಪಿಸಲು ಅವರು ಹಿಂಜರಿರಲಿಲ್ಲ. ಯಾಕೆಂದರೆ ದೇವರ ಮೇಲೆ ನಂಬಿಕೆ, ಭರವಸೆಯು ಆತನಲ್ಲಿ ಇತ್ತು. ಇಂಥ ಸಂದಿಗ್ಧದ ಪರಿಸ್ಥಿತಿಯಲ್ಲಿಯೂ ಕೂಡ ದೇವರ ಮೇಲೆ ಭರವಸೆ ಇಟ್ಟಿದ್ದರು. ಈ ನಿಮಿತ್ತ ದೇವರ ವಿಶೇಷವಾದ ಆಶೀರ್ವಾದವು ಆತನಿಗೆ ದೊರಕಿತು. ಇಸಾಕನನ್ನು ಬಲಿಯಾಗಿ ಅರ್ಪಿಸಲಿಲ್ಲ, ಅದರ ಬದಲಾಗಿ ದೇವರೇ ಒದಗಿಸಿಕೊಟ್ಟರು ಒಂದು ಕುರಿಯನ್ನು. ಆ ದೇವರೇ ಒದಗಿಸಿಕೊಟ್ಟ ಕುರಿಯಾಗಿತ್ತು, ಯೇಸು ಕ್ರಿಸ್ತರ ಸಂಕೇತದ ಕುರಿಯಾಗಿತ್ತು. ತಮ್ಮ ಪುತ್ರನನ್ನೇ ದೇವರು ನಮಗೆ ಅರ್ಪಿಸಿಕೊಟ್ಟಿದ್ದಾರೆ. ಯೋಬನ ವಿಷಯ ನೋಡಿ. ಆತನು ಹೇಳಿದ್ದೇನು? ಎಲ್ಲವನ್ನು ಕಳೆದುಕೊಂಡ ಮೇಲೆ ಅಷ್ಟೇ ಅಲ್ಲ, ತನ್ನ ಇಡೀ ದೇಹವು ಉಂಡಾಗಿ ಅನಾರೋಗ್ಯದಲ್ಲಿ ಇರುವಾಗ ಆತನ ಒಂದೇ ಒಂದು ಮಾತಾಗಿತ್ತು, ದೇವರನ್ನು ಸ್ತುತಿಸುವಂತಹ ಮಾತು. ಬರಿಗೈಯಲ್ಲಿ ಬಂದೆ ನಾನು ನನ್ನ ತಾಯಿಯ ಗರ್ಭದಿಂದ, ಬರಿಗೈಯಲ್ಲಿಯೇ ಹಿಂತಿರುಗುವೆ ನಾನು ಇಲ್ಲಿಂದ. ಸರ್ವೇಶ್ವರರು ಕೊಟ್ಟರು, ಸರ್ವೇಶ್ವರರು ತೆಗೆದುಕೊಂಡಿದ್ದಾರೆ, ಆತನ ನಾಮಕ್ಕೆ ಸ್ತುತಿ ಸ್ತೋತ್ರ. ಇಂಥ ಒಂದು ಕೆಟ್ಟ ಗಳಿಗೆಯಲ್ಲಿಯೂ ತಾನು ಬದುಕುವಂತಹ ಸಂದರ್ಭವಿಲ್ಲದಿದ್ದರೂ ಅಂಥ ಅವರು ಅನಾರೋಗ್ಯಕ್ಕೆ ಸಿಲುಕಿದರು, ದೇವರನ್ನು ಸ್ತುತಿಸಿದರು, ದೇವರ ಮೇಲೆ ಭರವಸೆ ಇಟ್ಟಿದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ಜೆರೆಮೀಯ ಪ್ರವಾದಿಯು ಅವರ ವಿಷಯ ಹೇಳುವುದಾದರೆ ಅವರು ಹೇಳುತ್ತಿರುವುದೇನು? ಏ ಸರ್ವೇಶ್ವರ, ನನ್ನ ಶಕ್ತಿಯೇ ನೀನು, ನನ್ನ ಕೋಟೆಯೇ ನೀನು, ನನ್ನ ಆಪತ್ತು ಕಾಲದಲ್ಲಿ ನನ್ನ ಆಶ್ರಯವೇ ನೀನಾಗಿದ್ದೀಯಾ. ಹೌದು ನೋಡಿ, ಎಂಥ ಭರವಸೆ, ಎಂಥ ದೃಢ ವಿಶ್ವಾಸ ಜೆರೆಮೀಯ ಪ್ರವಾದಿಯು ದೇವರಲ್ಲಿ ಇಟ್ಟಿದ್ದಾರೆ. ಸಂತ ಪೌಲನ ವಿಷಯ ನಮಗೆಲ್ಲರಿಗೆ ಗೊತ್ತು. ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಎಷ್ಟೋ ಸಲ ಅವರು ಸಾಯುವ ಸ್ಥಿತಿಯಲ್ಲಿ ಇದ್ರೂ ದೇವರಲ್ಲಿ ಭರವಸೆಯನ್ನು ಅವರು ಕಳೆದುಕೊಂಡಿಲ್ಲ. ದೇವರ ಮಹಿಮೆಯಲ್ಲಿ
ನಾನು ಪಾಲುಗೊಳ್ಳುತ್ತೇನೆ ಎಂಬ ಭರವಸೆಯಿಂದ ಹೆಮ್ಮೆ ಪಡುತ್ತೇನೆ. ನಂಬಿಕೆ ನಿರೀಕ್ಷೆಯು ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ. ಏಕೆಂದರೆ ನಮಗೆ ದಾನವಾಗಿ ಪಾಲಿಸಿರುವ ಪವಿತ್ರಾತ್ಮರು ಅವರ ಮುಖಾಂತರವೇ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ ಎಂದು ಅವರು ನುಡಿಯುತ್ತಾರೆ. ರೋಮನ್ ಅವರಿಗೆ ಬರೆದ ಪತ್ರದಲ್ಲಿ, ಪ್ರಿಯ ಸಹೋದರ ಸಹೋದರಿಯರೇ, ನಿರೀಕ್ಷೆ, ನಂಬಿಕೆ, ಭರವಸೆಯನ್ನು ಈತನು ಕಳೆದುಕೊಳ್ಳಲಿಲ್ಲ. ಏಕೆಂದರೆ ದೇವರು ಧಾರಾಳವಾಗಿ ತಮ್ಮ ಪವಿತ್ರಾತ್ಮರನ್ನು ನಮ್ಮಲ್ಲಿ ಸುರಿಸಿದ್ದಾರೆ. ಆದ್ದರಿಂದ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮರ ಇರುವಾಗ, ಅವರ ಧಾರಾಳವಾದ ಆಶೀರ್ವಾದ ಇರುವಾಗ ನಮ್ಮಲ್ಲಿ ಭರವಸೆಯು ಇನ್ನೂ ಹೆಚ್ಚಾಗಬೇಕು. ಈ ಜೂಬ್ಲಿ ವರ್ಷದಲ್ಲಿ ನಾವು ನೋಡುತ್ತೇವೆ, ನಾವು ಭರವಸೆಯ ಯಾತ್ರಿಕರಾಗಿದ್ದೇವೆ. ಪ್ರತ್ಯೇಕವಾಗಿ ಕ್ರೈಸ್ತರಾದ ನಾವು ನಮ್ಮ ವಿಶ್ವಾಸದ ಮುಖಾಂತರ ದೇವರಲ್ಲಿ ನಂಬಿಕೆ ನಿರೀಕ್ಷೆ ಇಟ್ಟಿರುವ ನಾವು ಯಾತ್ರಿಕರಾಗಿ ದೇವರ ಕೃಪಾವರದಿಂದ ನಮ್ಮ ಜೀವನವನ್ನು ಸಾಗಿಸುತ್ತಿದ್ದೇವೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲನು ಹೀಗೆ ಹೇಳುತ್ತಾನೆ, ನಾವು ಇಕ್ಕಟ್ಟು ಬಿಕ್ಕಟ್ಟುಗಳಿಗೆ ಒಳಗಾಗಿದ್ದರೂ ನಜ್ಜುಗುಜ್ಜಾಗಲಿಲ್ಲ, ಸಂಶಯ ಸಂದೇಹಗಳಿಗೊಳಗಾದರೂ ನಿರಾಶೆಗೊಳ್ಳಲಿಲ್ಲ. ಶತ್ರುಗಳು ಅನೇಕರಿದ್ದರೂ ಮಿತ್ರನೊಬ್ಬನು ಇಲ್ಲದಿರಲಿಲ್ಲ. ಪ್ರಾಣ ಹಿಂಸೆಗೆ ಒಳಪಟ್ಟರೂ ಪ್ರಾಣ ನಷ್ಟವನ್ನು ಅನುಭವಿಸಲಿಲ್ಲ. ಯೇಸುವಿನ ದಿವ್ಯ ಜೀವವು ನಮ್ಮ ದೇಹದಲ್ಲಿ ಗೋಚರವಾಗುವಂತೆ ಅವರ ಮರಣ ಯಾತನೆಯನ್ನು ನಿರಂತರವಾಗಿ ಅನುಭವಿಸುತ್ತಾ ಬಾಳುತ್ತಿದ್ದೇವೆ. ಯಾವಾಗ ಕಷ್ಟದಲ್ಲಿ ನಾವು ತೊಡಗುತ್ತೇವೋ ಆಗ ಯೇಸು ಕ್ರಿಸ್ತರ ಕಷ್ಟಗಳಲ್ಲಿ ನಾವು ಭಾಗಿಯಾಗುತ್ತೇವೆ. ಅವರ ಮರಣ ಯಾತನೆಯಲ್ಲಿ ನಾವು ನಿರಂತರವಾಗಿ ಅದನ್ನು ಅನುಭವಿಸಿ ಭಾಗಿಯಾಗುತ್ತೇವೆ. ನೋಡಿ, ಎಂಥ ಭರವಸೆಯನ್ನು, ವಿಶ್ವಾಸವನ್ನು ಅವನು ಸಂತ ಪೌಲನು ನಿವೇದಿಸಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಅದೇ ರೀತಿ ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೇಳಿದ್ದು, ತಾನು ಹೋಗಬೇಕಾಗುವ ಸಮಯವು ಬಂದಾಗ ನೀವು ದುಃಖಿತರಾಗುತ್ತೀರಿ, ಆದರೂ ನಿಮ್ಮ ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ ಎಂದು ತಮ್ಮ ಶಿಷ್ಯರಿಗೆ ಆಶ್ವಾಸನೆ ನೀಡುತ್ತಾರೆ. ಪಿತನಿಂದ ಹೊರಡುವ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರನ್ನು ನಿಮ್ಮ ಪೋಷಕರನ್ನಾಗಿ ನಾನು ಪಿತನಿಂದಲೇ ನಿಮಗೆ ಕಳುಹಿಸುವೆನು. ಅವರು ಬಂದು ನನ್ನ ಪರವಾಗಿ ನಿಮ್ಮಲ್ಲಿ ಸಾಕ್ಷಿ ನೀಡುವರು ಎಂದು ಯೇಸು ಕ್ರಿಸ್ತರೇ ವಚನಿಸಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನಾವು ನಮ್ಮ ವಿಶ್ವಾಸವು ಕುಸಿಯದಂತೆ ಎಚ್ಚರಿಕೆಯಿಂದ ಜೀವಿಸಲು ಯೇಸು ಕ್ರಿಸ್ತರೇ ನಮಗೆ ಇಂಥ ವಾರ್ನಿಂಗ್ ಅಂತ ಹೇಳಬಹುದು ಸಂದೇಶವನ್ನು ನೀಡಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರ ಜೀವನ ನೋಡಿ, ಅಷ್ಟು ಸುಲಭವಾದ ಜೀವನವಾಗಿರಲಿಲ್ಲ. ಪ್ರಖ್ಯಾತವಾಗಿ ಅನೇಕ ಪವಾಡಗಳನ್ನು ಮಾಡಿದ್ರೂ ಅವರಿಗೆ ಒಪೋಸಿಷನ್, ವಿರೋಧತ್ವ ಇದ್ದೇ ಇತ್ತು. ಅವರು ಮಾಡಿದ ಅವರು ಪಟ್ಟ ಅನೇಕ ನಿಂದೆ ನೋವುಗಳಲ್ಲಿ ದೇವರಲ್ಲಿ ಭರವಸೆ ಇಡಲು ಅವರು ನಮಗೆ ಕರೆ ನೀಡಿದ್ದಾರೆ. ಏಕೆಂದರೆ ದೇವರ ಪ್ರಸನ್ನತೆ, ಅವರ ಪ್ರಭೆ, ದೇವರ ಪ್ರೀತಿ, ಕರುಣೆ, ವರದಾನಗಳು ಅಪಾರವಾಗಿವೆ. ಅವರು ನಮ್ಮಲ್ಲಿ ಈ ಕೃಪಾವರಗಳಿಂದ ನೆಲೆಸುತ್ತಾರೆ. ಆದ್ದರಿಂದ ಸಂಶಯ ಪಡುವಂಥ, ನಿರೀಕ್ಷೆಯನ್ನು ಕಳೆದುಕೊಳ್ಳುವಂತಹ, ಭರವಸೆಯನ್ನು ಕಳೆದುಕೊಳ್ಳುವಂಥ ವಿಷಯವೇ ನಮಗೆ ಕ್ರೈಸ್ತರಿಗೆ ಬರಬಾರದು. ಪ್ರಿಯ ಸಹೋದರ ಸಹೋದರಿಯರೇ, ಅಂತೋಣಿಯವರ ಪ್ರಬಲ ಅದ್ಭುತಗಳು, ಅವರ ಪ್ರಾರ್ಥನೆ, ಬಿನ್ನಹಗಳು ಅನೇಕ ಭಕ್ತರಲ್ಲಿ ಭರವಸೆಯನ್ನು ಮೂಡಿತು. ಇಂದು
ಮತ್ತು ಪ್ರತ್ಯೇಕವಾಗಿ ನವೇನ ದಿವಸಗಳಲ್ಲಿ ಈ ಮಹಾ ಸಂತ ಅಂತೋಣಿಯವರ ಹಬ್ಬಕ್ಕೆ ಸಹಸ್ರಾರು ಜನರು ಬರುವುದಾದರೆ ಯಾಕೆ? ವಿಶ್ವಾಸದ ನಿಮಿತ್ತ, ಭರವಸೆಯ ನಿಮಿತ್ತ. ಏಕೆಂದರೆ ದೇವರು ಈ ಮಹಾ ಸಂತರ ಮುಖಾಂತರ ಅದ್ಭುತಗಳನ್ನು ನಮ್ಮಲ್ಲಿ ಎಸಗಿದ್ದಾರೆ, ನಮಗೆ ಕೃಪಾವರಗಳನ್ನು ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಜೀವನಕ್ಕೆ ಒಂದು ಅರ್ಥವಿದೆ ಎಂಬ ಆ ಭರವಸೆಯ ಆಶಾಕಿರಣವು ನಮ್ಮಲ್ಲಿ ಇದೆ. ಇದನ್ನು ಮಹಾ ಸಂತರಾದ ಅಂತೋಣಿಯವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಪ್ರತಿಯೊಂದು ವರ್ಷ ಸಹಸ್ರಾರು ಜನರು ಪ್ರತಿಯೊಂದು ವಾರ, ಪ್ರತ್ಯೇಕವಾಗಿ ಮಂಗಳವಾರ, ಶನಿವಾರ, ಭಾನುವಾರ ಅನೇಕ ಭಕ್ತರು ದೂರದಿಂದ ಇಲ್ಲಿ ಬರುವುದಾದರೆ ಒಂದು ಆಶಾ ಕಿರಣವನ್ನು ಹೊತ್ತಿ, ಒಂದು ಭರವಸೆಯ ಕಿರಣವನ್ನು ಹೊತ್ತು ಅವರು ಇಲ್ಲಿ ಬರುತ್ತಿದ್ದಾರೆ. ಯಾಕೆಂದರೆ ನನ್ನ ದಿವಸಗಳು, ಹಿಂದಿನ ದಿವಸಗಳು ಒಳ್ಳೆಯದಾಗಿರದೇ ಇರಬಹುದು, ನನ್ನ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಇದ್ದಿರಬಹುದು. ಆದರೆ ಈ ಮಹಾಸಂತರ ಭಿನ್ನಗಳ ಮುಖಾಂತರ, ಅವರ ವಿಶೇಷವಾದ ಅದ್ಭುತ ಕಾರ್ಯಗಳ ಮುಖಾಂತರ ಖಂಡಿತವಾಗಿಯೂ ಇವತ್ತು ನನಗೆ ಒಳಿತಾಗಬಹುದು, ನಾಳೆಯ ದಿವಸ ಇನ್ನು ಮುಂದೆ ನನ್ನ ಜೀವನವು ಸುಗಮವಾಗಬಹುದು ಎಂಬ ಭರವಸೆಯನ್ನು ನಾವು ಹೊತ್ತು ಬರುತ್ತಿದ್ದೇವೆ. ಇದನ್ನು ಖಂಡಿತವಾಗಿಯೂ ದೇವರು ಇವರ ಮುಖಾಂತರ ತೋರಿಸಿಕೊಡುತ್ತಾರೆ. ಇದು ಹುಸಿಯಾಗುವುದಿಲ್ಲ, ಸುಳ್ಳಾಗುವುದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾವು ಪೆಂಟೆಕಾಸ್ಟ್ ಹಬ್ಬವನ್ನು ಕೂಡ ಆಚರಿಸುತ್ತಿದ್ದೇವೆ. ಧರ್ಮಸಭೆಯ ಸ್ಥಾಪನೆಯ ದಿನವಾಗಿದೆ. ನೋಡಿ, ಯಾವುದಾದರೂ ಮನೆ ಕಟ್ಟುವಾಗ ಅದಕ್ಕೆ ಅಡಿಪಾಯ ಹಾಕುತ್ತೇವೆ, ಬುನಾದಿ ಹಾಕುತ್ತೇವೆ. ಅದೇ ರೀತಿ ನಮ್ಮ ಜೀವನದಲ್ಲಿ, ಧರ್ಮಸಭೆಯ ಜೀವನದಲ್ಲಿ ಇಂದು ಅಡಿಪಾಯ ಹಾಕಿದ್ದವರು ಯೇಸು ಕ್ರಿಸ್ತರೇ ತಮ್ಮ ಪವಿತ್ರಾತ್ಮರ ಮುಖಾಂತರ. ಕ್ರೈಸ್ತರಾಗಿ ನಾವು ಬಾಳುವುದಾದರೆ ಅದು ಯೇಸು ಕ್ರಿಸ್ತರು ನಮಗೆ ನೀಡಿದ ಪವಿತ್ರಾತ್ಮರ ಮುಖಾಂತರವೇ. ಹೌದು, ಈ ದಿವಸ ಏನು ನಡೆಯಿತು? ಮೊದಲನೆಯ ವಾಚನದಲ್ಲಿ ನಾವು ನೋಡುತ್ತೇವೆ, ಬೇಸರ, ನಿರಾಶೆ, ಹೆದರಿಕೆ ಕಂಡ ಶಿಷ್ಯರು ಪವಿತ್ರಾತ್ಮರನ್ನು ಪಡೆದ ಮೇಲೆ ಧೈರ್ಯಶಾಲಿಗಳಾದರು. ನೋಡಿ, ಆ ಒಂದೇ ಒಂದು ಗಳಿಗೆಯಲ್ಲಿ ಧೈರ್ಯಶಾಲಿಯಾದರು. ಬಾಗಿಲು ಭದ್ರಗೊಳಿಸಿ ಕೋಣೆಯೊಳಗೆ ಅವಿತಿದ್ದ ಈ ಶಿಷ್ಯರು ಇಂದಿನ ದಿನ ಆ ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬಂದ ದಿವಸ ಬೀದಿ ಪೇಟೆ ಪಟ್ಟಣಗಳಿಗೆ ಹೋಗಿ ಶುಭ ಸಂದೇಶವನ್ನು ಬಹಿರಂಗವಾಗಿ ಸಾರಲು ಅವರಿಗೆ ಸಾಧ್ಯವಾಯಿತು. ಕೇವಲ ಬೆಸ್ತರಾಗಿದ್ದವರು ಇಂದು ಆ ಸಂದೇಶವನ್ನು ಯಾವುದೇ ಹೆದರಿಕೆಯಿಲ್ಲದೆ ಸಾರಲಿಕ್ಕೆ ಕಾರಣವಾಯಿತು. ಪವಿತ್ರಾತ್ಮರ ವಿಶೇಷವಾದ ಒಂದು ಆಶೀರ್ವಾದ, ಆ ಧೈರ್ಯ, ಪ್ರಬಲವಾದ ವರದಾನಗಳು. ಯೇಸುವಿನ ಹೆಸರನ್ನೇ ಉಚ್ಚರಿಸದ ಶಿಷ್ಯರು, ಅವರ ಕಷ್ಟದಲ್ಲಿ ಶಿಲುಬೆಯ ಹಾದಿಯಲ್ಲಿ ಹೋಗುತ್ತಿರುವಾಗ ಓಡಿ ಹೋದವರು, ಪೇತ್ರನು ನಿರಾಕರಿಸಿದ 3 ಸಲ ಯೇಸು ಕ್ರಿಸ್ತನು ನಿರಾಕರಿಸಿದ ಈ ಪೇತ್ರನು ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬಂದಾಗ ಅಲ್ಲಿ ಬಹಿರಂಗವಾಗಿ ಅವರು ಯೇಸು ಕ್ರಿಸ್ತನ ಸಂದೇಶವನ್ನು ಪ್ರಚಾರ ಮಾಡಿ 3,000 ಜನರು ಜ್ಞಾನಸ್ಥಾನವನ್ನು ಪಡೆದರು. ಅವರ ಪ್ರಬೋಧನೆಯ ನಿಮಿತ್ತ ನೀಡಿದ ಸಂದೇಶದ ಮೇರೆಗೆ ಎಲ್ಲಿಂದ ಬಂತು ಈ ಧೈರ್ಯ, ಎಲ್ಲಿಂದ ಬಂತು ಈ ಸ್ಥೈರ್ಯ, ಎಲ್ಲಿಂದ ಬಂತು ಈ ವಿಶೇಷವಾದ ಅದ್ಭುತ? ಇದೆಲ್ಲವೂ ಸಾಧ್ಯವಾಯಿತು ಪವಿತ್ರಾತ್ಮನ ಮುಖಾಂತರವೇ. ಪ್ರಿಯ ಸಹೋದರ ಸಹೋದರಿಯರೇ, ಹೌದು, ಅವರ ಪ್ರಬೋಧನೆಯನ್ನು ಅಲ್ಲಿ ಸೇರಿದ ಅನೇಕ ನಾಡುಗಳಿಂದ ಬಂದ, ದೇಶಗಳಿಂದ ಬಂದ ಭಕ್ತರು ತಮ್ಮ ಭಾಷೆಗಳಲ್ಲಿ ತಿಳಿದುಕೊಂಡರು. ಯಾವ ಭಾಷೆ ಅದು? ಯಾವ ಭಾಷೆ? ಖಂಡಿತವಾಗಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಅವರು ಸಾರಿದ್ದಾರೆ. ಯಾವ ಭಾಷೆಯಲ್ಲಿ ಅವರು ಪ್ರಬೋಧನೆ ಮಾಡಿದ್ದಾರೆ? ಅವರಿಗೆ ಗೊತ್ತಿದ್ದ ಭಾಷೆ ಅರಮಾಯಿಕ್ ಭಾಷೆ. ಅವರ ಮಾತೃಭಾಷೆ ಅರಮಾಯಿಕ್ ಆಗಿತ್ತು. ಅವರು ಅರಮಾಯಿಕ್ ಭಾಷೆಯಲ್ಲಿ
ಅಥವಾ ಹೀಬ್ರೂ ಭಾಷೆಯಲ್ಲಿ ಬೋಧನೆ ಮಾಡಿರಬಹುದು. ಆದರೆ ಅಲ್ಲಿ ಬಂದ ಎಲ್ಲ ಭಕ್ತರಿಗೆ ಅರ್ಥವಾಯಿತು. ಎಲ್ಲ ಭಕ್ತರು ತಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಕೊಂಡರು. ಆ ಭಾಷೆ ಯಾವುದಾಗಿತ್ತು? ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಆ ಭಾಷೆಯಾಗಿತ್ತು ಪ್ರೀತಿಯ ಭಾಷೆ. ಆ ಭಾಷೆಯಾಗಿತ್ತು ಕರುಣೆಯ ಮಮತೆಯ ಭಾಷೆ. ಆ ಭಾಷೆಯಾಗಿತ್ತು ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ, ಆಶೀರ್ವದಿಸುತ್ತಾರೆ ಎಂಬ ಸಂದೇಶವನ್ನು ನೀಡುತ್ತಾ ಭಾಷೆಯಾಗಿತ್ತು. ಆ ಭಾಷೆಯಾಗಿತ್ತು ನಿಸ್ವಾರ್ಥ ಸೇವೆಯ ಭಾಷೆ. ಆ ಭಾಷೆಯಾಗಿತ್ತು ಪುನರುತ್ಥಾನರಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವನ್ನು ನಿವೇದಿಸುವ ಭಾಷೆಯಾಗಿತ್ತು. ಅವರ ಭಾಷೆಯಾಗಿತ್ತು ಎಲ್ಲರೂ ದೇವರ ಮಕ್ಕಳು. ಚದುರಿ ಹೋದ ತಪ್ಪಿ ಹೋದ ನಾವು ಮಕ್ಕಳಾದ್ರೂ ದೇವರು ನಮ್ಮನ್ನು ಒಂದುಗೂಡಿಸುತ್ತಾರೆ ಯೇಸು ಕ್ರಿಸ್ತರಲ್ಲಿ ಅವರ ಪವಿತ್ರಾತ್ಮರ ಮುಖಾಂತರವೇ ಎಂಬ ಅರ್ಥವುಳ್ಳ ಭಾಷೆಯಾಗಿತ್ತು. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು 3,000 ಜನರು ಮನ ಪರಿವರ್ತನೆಯನ್ನು ಹೊಂದಿದ್ದರು. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ಬಂದಿರುವ ಸಹಸ್ರಾರು ಭಕ್ತರು ಪ್ರತಿ ವರ್ಷ ಖಂಡಿತವಾಗಿ ಒಂದು ಉತ್ತಮ ಜೀವನವನ್ನು ನಡೆಸಲು ಅವರಿಗೆ ಸಾಧ್ಯವಾಗುತ್ತೆ. ಏಕೆಂದರೆ ಇಲ್ಲಿಂದ ಪ್ರಖ್ಯಾತರಾದ ಮಹಾಸಂತ ಅಂತೋಣಿಯರ ಭಿನ್ನಗಳ ಮುಖಾಂತರ ಇಂಥ ಭಾಷೆಯನ್ನು ನಾವು ನಮ್ಮದಾಗಿರಿಸಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಸಂತ ದ್ವಿತೀಯ ಜಾನ್ ಪೌಲ್ ಹೇಳುತ್ತಾರೆ, ಡು ನಾಟ್ ಅಬ್ಯಾಂಡನ್ ಯುವರ್ ಸೆಲ್ಸ್ ಟು ಡಿಸ್ಪೇರ್. ವಿ ಆರ್ ದ ಈಸ್ಟರ್ ಪೀಪಲ್ ಆ್ಯಂಡ್ ಅಲೆಲೂಯಾ ಈಸ್ ಅವರ್ ಸಾಂಗ್. ಯಾವುದೇ ಕಾರಣಕ್ಕೆ ಕ್ರೈಸ್ತರಾದ ನಾವು ಭರವಸೆಯನ್ನು ಕಳೆದುಕೊಳ್ಳಬಾರದು. ಯಾಕೆಂದರೆ ನಾವು ಪುನರುತ್ಥಾನರಾದ ಯೇಸು ಕ್ರಿಸ್ತರ ಪ್ರೀತಿಯ ಮಕ್ಕಳು, ದೇವರ ಮಕ್ಕಳಾಗಿದ್ದೇವೆ. ಅಲೆಲೂಯಾ, ಪ್ರೈಸ್ ದ ಲಾರ್ಡ್, ಈ ನಮ್ಮ ಹಾಡಾಗಬೇಕು ಪ್ರಿಯ ಸಹೋದರ ಸಹೋದರಿಯರೇ. ಹಾಗಾದರೆ ಪ್ರಿಯ ಸಹೋದರ ಸಹೋದರಿಯರೇ, ಈ ಹಬ್ಬವನ್ನು ಕೊಂಡಾಡುವ ಸಂದರ್ಭದಲ್ಲಿ, ಅದೇ ರೀತಿ ನವೇನ ಪ್ರಾರ್ಥನೆಯನ್ನು ಕೈಗೊಂಡ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ತೊಂದರೆಗಳಿಗೆ ದೇವರ ಆಶೀರ್ವಾದ, ದೇವರ ವರದಾನ, ದೇವರ ಪ್ರತ್ಯೇಕವಾದ ಪವಿತ್ರಾತ್ಮರ ಪ್ರಬಲವಾದ ವರದಾನಗಳು ನಮಗೆ ಆಶಾಕಿರಣವಾಗಲಿ ಎಂದು ಪ್ರತ್ಯೇಕವಾಗಿ ಬೇಡಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಿ ನವಚೇತನದಿಂದ ಈ ಪೆಂತೆಕಾಸ್ಟ್ ಹಬ್ಬದ ಪವಿತ್ರಾತ್ಮರ ಹೊಸ ಪ್ರಭೆಯಿಂದ ತುಂಬಲಿ. ನಮ್ಮ ಕುಟುಂಬವನ್ನು ಆಶೀರ್ವದಿಸಲಿ, ಮಕ್ಕಳನ್ನು ಅರಸಲಿ ಮತ್ತು ವಿಶೇಷವಾದ ಚೈತನ್ಯದಿಂದ ನಮ್ಮೆಲ್ಲರನ್ನು ಉರಿದಿಂಬಿಸಲಿ ಎಂದು ಪ್ರತ್ಯೇಕವಾಗಿ ಬೇಡಿಕೊಳ್ಳೋಣ. ಆಮೆನ್. ದಯಮಾಡಿ ನಿಂತುಕೊಳ್ಳಿ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳನ್ನು ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿ ಸೃಷ್ಟಿಯಾಗದೆ ಪಿತನ ಸ್ವಭಾವವಾಗಿರುವವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿ, ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮನಿಂದ ಕನ್ಯಾಮರಿಯಮ್ಮನವರಿಗೆ ವಂಶರಾದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರುಜ್ಜೀವಿತರಾಗಿದ್ದರು. ಸ್ವರ್ಗಕ್ಕೆ ಪಿತನ ಬಲಗಡೆಗೆ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವ ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಬರುವ ಪ್ರಭು ಜೀವದಾತರಾಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ.
ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ವಿಶ್ವಾಸಿಗಳ ಪ್ರಾರ್ಥನೆ. ಸಹೋದರ ಸಹೋದರಿಯರೇ, ದೇವರು ಸಂತರುಗಳ ಮೂಲಕ ವರಪ್ರಸಾದಗಳನ್ನು ಅನುಗ್ರಹಿಸುತ್ತಾರೆ. ಅದ್ಭುತಶಾಲಿ ಎಂದು ಹೆಸರಾದ ದೋರ್ನಳ್ಳಿ ಮಹಾಸಂತ ಅಂತೋಣಿಯರ ಮೂಲಕ ದೇವರು ನಮಗೆ ಹೇರಳವಾದ ವರಪ್ರಸಾದಗಳನ್ನು, ಆಶೀರ್ವಾದಗಳನ್ನು ನೀಡಲೆಂದು ಈಗ ಬೇಡಿಕೊಳ್ಳೋಣ. ನಿಮ್ಮ ಉತ್ತರ: ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು ಧರ್ಮಾಧ್ಯಕ್ಷರುಗಳು ಮತ್ತು ಗುರುಗಳ ಮುಖಾಂತರ ಬರುವ ನಿಮ್ಮ ಬೋಧನೆಗಳಿಗೆ ನಾವು ವಿಧೇಯರಾಗಿ ಬಾಳಲು ವರ ನೀಡುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ನಮಗೆ ನಿಮ್ಮ ದಯೆಯನ್ನು, ವರವನ್ನು ನೀಡಿ ನಮ್ಮ ಪಾಪಗಳಿಗೆ ಶಿಕ್ಷೆಯ ರೂಪದಲ್ಲಿ ನರಕದಲ್ಲಿ ನಾವು ಬೀಳದಂತೆ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವಾಸ, ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಪವಿತ್ರಾತ್ಮರು ಅವರಿಗೆ ಮಾರ್ಗ ತೋರಿಸಲೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಲೌಕಿಕ ಸುಖ ಭೋಗಗಳನ್ನು ತೊರೆದು ದುರ್ಗುಣಗಳನ್ನು ತ್ಯಜಿಸಿ ಧರ್ಮಸಭೆಯ ನಿಯಮಗಳ ಪ್ರಕಾರ ಬಾಳಲು ಜ್ಞಾನ ಪಡೆದು ಬಡಬಗ್ಗರಿಗೂ ಅನಾಥರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ದಾನ ಧರ್ಮವನ್ನು ಅನುಸರಿಸಿ ಬಾಳಲು ಸುಮ್ಮನಸ್ಸನ್ನು ನೀಡಲು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಿ ನಮ್ಮ ಅವಶ್ಯಕತೆಗಳಿಗೆ ಬೇಕಾದ ಆಸ್ತಿ ಅಂತಸ್ತನ್ನು, ಆರೋಗ್ಯ ಭಾಗ್ಯವನ್ನು ಪಡೆದು ಹಾಗೂ ಎಲ್ಲ ವ್ಯಾಧಿಷ್ಠರು ಗುಣ ಹೊಂದಬೇಕೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದೇ ಕುಟುಂಬವಾಗಿ ಇಲ್ಲಿ ಸೇರಿರುವ ನಮ್ಮೆಲ್ಲರ ಕೋರಿಕೆಗಳನ್ನು ನೆರವೇರುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈಗ ಮೌನವಾಗಿ ನಮ್ಮ ಸ್ವಂತ ಅಭಿಪ್ರಾಯಗಳಿಗಾಗಿ ಬೇಡಿಕೊಳ್ಳೋಣ. ವಿಶೇಷವಾಗಿ ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಯುದ್ಧಗಳು ಜರುಗುತ್ತಿವೆ. ಅಲ್ಲಿ ಶಾಂತಿ ಸಮಾಧಾನ, ಧರ್ಮಸಭೆಯಲ್ಲಿ ಶಾಂತಿ ಸಮಾಧಾನ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನಗಳಲ್ಲಿ ಶಾಂತಿ ಸಮಾಧಾನದ ಆಶೀರ್ವಾದಕ್ಕೋಸ್ಕರ ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರೇ, ನಮ್ಮ ಕೋರಿಕೆಗಳನ್ನು ಸಂತ ಅಂತೋಣಿಯರ ಮುಖಾಂತರ, ಅವರ ಭಿನ್ನಹಗಳ ಮುಖಾಂತರ ನಿಮ್ಮಲ್ಲಿಟ್ಟಿದ್ದೇವೆ. ನಮಗೆ ಯಾವುದು ಒಳಿತು, ಯಾವುದು ಅಗತ್ಯ ಎಂದು ನಿಮಗೆ ತಿಳಿದಿದೆ. ನಮಗೆ ಬೇಕಾಗಿರುವ ವರದಾನಗಳನ್ನು ವಿಶೇಷವಾಗಿ ಸಂತರಾದ ಅಂತೋಣಿಯವರ ಮುಖಾಂತರ ಕರುಣಿಸಿರಿ. ಈ ಪ್ರಾರ್ಥನೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಬೇಡಿಕೊಳ್ಳುತ್ತೇವೆ. ಆಮೆನ್. ನನ್ನ ಶ್ರಮವ ಬೆರೆಸಿ ತಂದೆಯೇ, ಗೋಧಿ ದ್ರಾಕ್ಷಿಯ ಕಾಡಿಗೆ ಎದೆಯೊಳದಿ ಬೆಳೆದು ತಂದೆಯೇ,
ಭಕ್ತಿ ಪ್ರೇಮದ ಕಾಣಿಕೆ ನಿನ್ನ ಪೂಜ್ಯ ದೇಹವನ್ನಾಗಿಸು. ಗೋಧಿ ರೊಟ್ಟಿಯನು ನಿನ್ನ ಪೂಜ್ಯ ರಕ್ತವನ್ನಾಗಿಸು. ಸಾರ ದ್ರಾಕ್ಷಿಯನು ಜಗವನೇ ಬೆಳಗಿಪ ಪೂರ್ಣ ಸೂರ್ಯನು ನೀ. ഇരുളനെ നീങ്ങിപ്പ ಪೂರ್ಣ ಚಂದಿರನಿ. ನಿನ್ನ ಬೆಳಕ ಬಯಸಿ ಬಂದಿದೆ ಸಬಲನು ನೀನು. ನಿನಗೆಲ್ಲ ನಿನಗೆ ನೀಡುವೆ ಅಬಲನು ನಾನು. ಸ್ವೀಕರಿಸೋ ಪರಮನೇ ಭಕ್ತಿ ಭಾವದ ಅರ್ಪಣೆ. ಆರ್ಪಡಿಸೋ ಬಲವನೇ ನಾನೇ ನಿನಗೆ ಸಮರ್ಪಣೆ. ನನ್ನ ಶ್ರಮವ ಬೆರೆಸಿ ತಂದಿದೆ ಗೋಧಿ ರಾಶಿಯ ಕಾಣಿಕೆ. ಎದೆ ಹೊರದಿ ಬೆಳೆದು ತಂದಿದೆ ಭಕ್ತಿ ಪ್ರೇಮದ ಕಾಣಿಕೆ. ನಿನ್ನ ಪೂಜ್ಯ ದೇಹವನ್ನಾಗಿಸೋ. ಗೋಧಿ ರೊಟ್ಟಿಯನು ನಿನ್ನ ಪೂಜ್ಯ ರಕ್ತವನ್ನಾಗಿಸು. ಸಾರ ದ್ರಾಕ್ಷಿಯನು. ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಪವಿತ್ರ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಪುತ್ರರು ವಾಗ್ದಾನವಿತ್ತ ಪ್ರಕಾರ ಪವಿತ್ರಾತ್ಮರು ಈ ದಿವ್ಯ ಬಲಿಪೂಜೆಯ ಗೂಢಾರ್ಥವನ್ನು ನಮಗೆ ಮತ್ತಷ್ಟು ಎರಡವಾಗಿ ಪ್ರಕಟಿಸಲಿ ಮತ್ತು ಸಂಪೂರ್ಣ ಸತ್ಯದೆಡೆಗೆ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏರಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ದತ್ತು ತೆಗೆದುಕೊಂಡ ಮಕ್ಕಳನ್ನೆಲ್ಲ ನಿಮ್ಮ ಏಕೈಕ ಪುತ್ರರೊಡನೆ ಒಂದುಗೂಡಿಸಿ ಪವಿತ್ರಾತ್ಮರನ್ನು ಈ ದಿನ ಅವರ ಮೇಲೆ ಕಳುಹಿಸಿ ಪಾಸ್ಕ ಮಹಾರಹಸ್ಯವನ್ನು ಪೂರ್ಣಗೊಳಿಸಿದ್ದೀರಿ. ಧರ್ಮಸಭೆಯ ಉಗಮದಲ್ಲೇ ಈ ಪವಿತ್ರಾತ್ಮರು ಎಲ್ಲ ಜನಾಂಗದವರಿಗೂ ದೇವರ ಅರಿವನ್ನು ದಯಪಾಲಿಸಿದರು. ವಿಶ್ವದ ವಿವಿಧ ಭಾಷೆಗಳನ್ನು ಏಕ ವಿಶ್ವಾಸದ ನಿವೇದನೆಯಲ್ಲಿ ಐಕ್ಯಗೊಳಿಸಿದರು. ಪಾಸ್ಕ ಮಹಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಪ್ರೇಷಿತ ಆಡಳಿತಾಧಿಕಾರಿ ಮಹಾಧರ್ಮಾಧ್ಯಕ್ಷ ಬರ್ನರ್ಡ್ ರವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ದಯಾಮಯ ತಂದೆಯೇ, ಇಂದು ನಾವು ಒಪ್ಪಿಸಿಕೊಟ್ಟ ಎಲ್ಲ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಈ ಎಲ್ಲ ಅಭಿಪ್ರಾಯಗಳನ್ನು ನಿಮ್ಮ ಇಷ್ಟಾನುಸಾರ ನಮಗೆ ನೆರವೇರಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಭು, ಪುನರುತ್ಥಾನದ ನಿರೀಕ್ಷೆಗೆ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲದಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.
ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಭಕ್ತಿಯಿಂದ ನಾವು ಬೇಡುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತ ವಿಶ್ವಾಸ ನಿರೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸಮಾಧಾನವು ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರವು ನಮ್ಮನ್ನು ನ್ಯಾಯ ತೀರ್ಪಿಗೂ ಕಣ್ಣನಿಗೂ ಗುರಿ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಮಯ ದಯೆಯಿಂದ ನಮ್ಮ ದೇಹಾತ್ಮಕ್ಕೆ ರಕ್ಷಣೆ ಆ ಗುಣಪಡಿಸುವ ಸಿದ್ಧ ಔಷಧಿಯಾಗಲಿ. ಇಗೋ ಯೇಸು ಕ್ರಿಸ್ತರು ದೇವರ ಕುರಿಮರಿ. ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಸುಮವಾಗಿ ದೇವರಿನ್ನ ಜೊತೆಯಾಗಿ ಹಂಬಲಿಸಿದೆ. ಮಹಿಮಸ್ನಾನವ ತ್ಯಜಿಸುತ್ತ ಅಂದು ನೀ ಬಂದೆ, ಪ್ರೀತಿ ರೂಪವ ತೋರುತ್ತ ಧರೆಗೆ ಬೆಳಕಾದೆ. ಮಹಿಮಸ್ನಾನವ ತ್ಯಜಿಸುತ್ತ ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಈ ಸಂಜೆಯ ವೇಳೆಯ ಬಲಿಯನ್ನು ಒಪ್ಪಿಸಿಕೊಟ್ಟು ಒಳ್ಳೆಯ ಪ್ರಬೋಧನೆ ನೀಡಿ ನಮ್ಮನ್ನು ವಧಿಸಿರುವವರು ನಮ್ಮ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳು. ಬಲಿಪೂಜೆಯ ಕೊನೆಯ ಪ್ರಾರ್ಥನೆ ಆಶೀರ್ವಾದದ ನಂತರ ಒಂದು ಚಿಕ್ಕದಾದ ರೀತಿಯಲ್ಲಿ ಅವರಿಗೆ ಒಂದು ಸನ್ಮಾನವನ್ನು ಮಾಡುತ್ತೇವೆ. ಕೊನೆಯ ಹಾಡಿನ ನಂತರ ನಾವು ತೇರಿನ ಮೆರವಣಿಗೆಗೆ ಹೋಗಲು ಸಿದ್ಧರಾಗೋಣ. ತೇರಿನ ಮೆರವಣಿಗೆಯ ಸಮಯದಲ್ಲಿ ಗಾನವೃಂದದವರು ದೇವಾಲಯದಿಂದಲೇ ಜಪಸರವನ್ನು ಮಾಡುವರು. ನಾವೆಲ್ಲರೂ ಕೂಡ ಜಪಸರವನ್ನು ಮಾಡುತ್ತಾ ಪ್ರಾರ್ಥಿಸುತ್ತಾ ದೇವಾಲಯದ ಸುತ್ತಲೂ ತೇರಿನ ಮೆರವಣಿಗೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಈ ದೇವಾಲಯ ಶ್ರೈನ್ ಬೆಸಲಿಕಾ, ಶ್ರೈನ್ ಕಿರು ಬೆಸಲಿಕಾ ಎಂಬ ಅಂತಸ್ತನ್ನು ಪಡೆದಿದೆ ಎಂಬುದು ನಿಮಗೆ ಗೊತ್ತು. ಇದಕ್ಕೆ ಆದಂತಹ ಒಂದು ಅಂತಸ್ತನ್ನು ನಾವು ಕೂಡ ಬೇರೆ ಬರುವಂಥ ಭಕ್ತಾದಿಗಳಿಗೆ ಒದಗಿಸಿಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ. ಆದುದರಿಂದ ಭಕ್ತಾದಿಗಳ ನೆರವಿನಿಂದ ಒಳ್ಳೆಯ ಸೌಕರ್ಯಗಳನ್ನು ನಾವು ಒದಗಿಸಿಕೊಡಲಿಕ್ಕೆ ಸಾಧ್ಯವಾಗಿರುವ ಕಾರಣ ಭಕ್ತಾದಿಗಳು ಶ್ರೈನ್ ಬೆಸಲಿಕಾ ಇದರ ಪ್ರಗತಿಪರ ಕಾರ್ಯಗಳಿಗೆ ನಿಮ್ಮ ಕೊಡುಗೆಗಳನ್ನು ಅದೇ ಎಷ್ಟೇ ಚಿಕ್ಕದಾಗಿದ್ದರೂ ಸರಿ ದೇವರದು ದೊಡ್ಡದೆಂದೇ ಪರಿಗಣಿಸುತ್ತಾರೆ. ನಿಮ್ಮ ಚಿಕ್ಕ ಕೊಡುಗೆಯೂ ಕೂಡ ಅದು ನಮಗೆ ದೊಡ್ಡದೇ ಆಗಿರುತ್ತದೆ. ಅದನ್ನು ಒದಗಿಸಿಕೊಟ್ಟು ಮತ್ತು ಮಂಗಳವಾರದಲ್ಲಿ ಮಧ್ಯಾಹ್ನದ
ಊಟದ ವ್ಯವಸ್ಥೆಯು ಕೂಡ ಮಾಡುತ್ತಾ ಇದ್ದೇವೆ. ಅದಕ್ಕೆ ನಿಮ್ಮ ಸಹಕಾರ ಮತ್ತು ಸಹಾಯ ಹಸ್ತವನ್ನು ಚಾಚಬೇಕಾಗಿ ವಿನಂತಿ. ಈ ಕೊಡುಗೆಯನ್ನು ನೀವು ಸ್ಟ್ರೈನ್ ಸ್ಟಾಲಲ್ಲಿ ಇರುವಂತಹ ಸಹೋದರಿಗೆ ಅವರ ಬಳಿಯಲ್ಲಿಯೂ ಅಡ್ಮಿನಿಸ್ಟ್ರೇಟರ್ ವಂದನೀಯ ಗುರುಗಳು ಪ್ರವೀಣ್ ಪೆದ್ರೋ ಅವರ ಬಳಿಯಲ್ಲಾದರೂ ಸರಿ, ಅಥವಾ ಶ್ರೈನ್ ಡೈರೆಕ್ಟರ್ ಆಗಿರುವ ನನ್ನ ಬಳಿಯಲ್ಲಾದರೂ ನೀವು ಕೊಟ್ಟು ರಸೀದಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. Dear brothers and sisters, this is Shrine Minor Basilica, and we need to raise the standard for the facilities for all the faithful come over here. We need to develop, we need to do a lot of good works. So your donation is a great need. Though it is small, God considers it's big. Widow's mite is considered by Jesus big contribution. So whatever the contributions you give is for the welfare of the Shrine Basilica. Kindly donate for the welfare and the development of the Shrine Basilica. Also during the Tuesdays, for the faithful come to the church Basilica here, midday meal is provided. So for that also your contribution is a need. Kindly help so we can take up some good works. ಅವರೆಲ್ಲರೂ ಪವಿತ್ರಾತ್ಮಭರಿತರಾದರು, ದೇವರ ಕಾರ್ಯಗಳನ್ನು ಕುರಿತು ಮಾತನಾಡಿದರು. ಹಲ್ಲೆಲೂಯ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಧರ್ಮಸಭೆಗೆ ಸ್ವರ್ಗೀಯ ಕೊಡುಗೆಗಳಿಂದ ಪಾಲಿಸಿದ್ದೀರಿ. ಅದಕ್ಕೆ ನೀವು ನೀಡಿರುವ ಕೃಪಾವರಗಳನ್ನು ಕಾಪಾಡಿರಿ. ಹೀಗೆ ಧರ್ಮಸಭೆಯ ಮೇಲೆ ಸುರಿಸಿದ ಪವಿತ್ರಾತ್ಮರ ಕೊಡುಗೆಯು ತನ್ನ ಸಕಲ ಶಕ್ತಿಯನ್ನು ಉಳಿಸಿಕೊಳ್ಳಲಿ. ಈ ಆಧ್ಯಾತ್ಮಿಕ ಆಹಾರವು ಅದಕ್ಕೆ ಅನಂತ ರಕ್ಷಣೆಯನ್ನು ಹೇರಳವಾಗಿ ಗಳಿಸಿಕೊಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ತಲೆಯನ್ನು ಬಾಗಿ ಪವಿತ್ರಾತ್ಮರ ವಿಶೇಷವಾದ ಆಶೀರ್ವಾದವನ್ನು ಹಾಗೂ ವರದಾನಗಳನ್ನು ಪಡೆದುಕೊಳ್ಳಿರಿ. ನಮ್ಮ ಪರವಾಗಿ ಭಿನ್ನಯಿಸುವ ಪವಿತ್ರಾತ್ಮರನ್ನು ಸುರಿಸುವುದರ ಮೂಲಕ ಶಿಷ್ಯರ ಮನಗಳನ್ನು ಬೆಳಗಿಸಲು ಚಿತ್ತರಾದ ಸಕಲ ಜ್ಯೋತಿಯ ತಂದೆಯಾದ ದೇವರು ಅದೇ ಪವಿತ್ರಾತ್ಮರ ವರದಾನದಿಂದ ನೀವು ಸಮೃದ್ಧರಾಗುವಂತೆ ಮಾಡಲಿ ಮತ್ತು ಅವರ ಆಶೀರ್ವಾದದಿಂದ ನಿಮ್ಮನ್ನು ಆನಂದವನ್ನಿಯಲಿ. ಶಿಷ್ಯ ವೃಂದದ ಮೇಲೆ ಅದ್ಭುತವಾಗಿ ಕಾಣಿಸಿಕೊಂಡ ಜ್ವಾಲೆಯು ನಿಮ್ಮ ಹೃದಯಗಳನ್ನು ಸಕಲ ಪಾಪ ದೋಷಗಳಿಂದ ಶುದ್ಧೀಕರಿಸಿ ಅವುಗಳನ್ನು ಪಾವನಗೊಳಿಸುವ ಜ್ಯೋತಿಯಿಂದ ತುಂಬಲಿ. ವಿವಿಧ ಭಾಷೆಗಳನ್ನು ಆಡುವವರನ್ನು ಒಂದೇ ವಿಶ್ವಾಸ ನಿವೇದನೆಯಲ್ಲಿ ಒಂದುಗೂಡಿಸಲು ಇಚ್ಛಿಸಿದ ದೇವರು ಅದೇ ವಿಶ್ವಾಸದಲ್ಲಿ ನಿಮ್ಮನ್ನು ದೃಢಪಡಿಸಲಿ. ಅಂತೆ ವಿಶ್ವಾಸದರ ಮೂಲಕ ನಿರೀಕ್ಷೆಯಿಂದ ಸ್ವಸ್ಥ ದರ್ಶನಡೆಗೆ ನಿಮ್ಮನ್ನು ಮುನ್ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ.
ಬನ್ನಿ, ಕ್ರಿಸ್ತರ ಆಶೀರ್ವಾದವು ವರದಾನಗಳು ನಿಮ್ಮ ಮೇಲೆ ಇರಲಿ. ಅಲೆಲೂಯ, ಅಲೆಲೂಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ನಿಮ್ಮ ಸಂತ ಅಂತೋಣಿಯವರ ಈ ಅದ್ಭುತಕರವಾದ ಸ್ವರೂಪದಿಂದ ದೇವರ ಆಶೀರ್ವಾದವನ್ನು ಸಂತ ಅಂತೋಣಿಯವರ ಭಿನ್ನಗಳ ಮುಖಾಂತರ ಪಡೆದುಕೊಳ್ಳಿರಿ. ದಯಮಾಡಿ ಒಂದು ಕ್ಷಣ ಕುಳಿತುಕೊಳ್ಳಿರಿ. ಶ್ರೇಷ್ಠ ಗುರುಗಳು ಬಲಿಪೀಠದ ಮುಂದೆ ಬಂದು ಕುಳಿತುಕೊಳ್ಳಬೇಕಾಗಿ ವಿನಂತಿ. ಇಂದು ಈ ಬಲಿಪೂಜೆಗೆ ಗಾಯನ ವೃಂದ ಮೈಸೂರಿನಿಂದ ಸೆಂಟ್ ಫಿಲಮಿನಸ್ ಕೆಥೆಡ್ರಲ್ ಜಾನ್ಸನ್ ಅವರ ತಂಡದವರು ಈ ಬಲಿಪೂಜೆಗೆ ಅಂದಚಂದವಾಗಿ ಭಕ್ತಿಪೂರ್ವಕವಾಗಿ ಹಾಡುಗಳನ್ನು ಹಾಡುವುದರ ಮೂಲಕ ನಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಲು ನೆರವು ನೀಡಿದ್ದಾರೆ. ಜಾನ್ಸನ್ ಅವರ ತಂಡಕ್ಕೆ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳ ಮತ್ತು ಶ್ರೇಷ್ಠ ಗುರುಗಳ ಮತ್ತು ಎಲ್ಲ ಗುರುಗಳ ಪರವಾಗಿ ನಿಮಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಜೋರಾಗಿ ಚಪ್ಪಾಳೆ ತಟ್ಟೆ ಅವರನ್ನು ಅಭಿನಂದಿಸಬಹುದು. ದೂರದಿಂದೆಲ್ಲ ಬಂದು ಈ ನಮ್ಮ ನವೀನ ಬಲಿ ಪೂಜೆಗೆ ಹಾಡುತ್ತಿರುವ ಎಲ್ಲ ತಂಡಗಳನ್ನು ಕೂಡ ನಾವು ನಿಜವಾಗಲೂ ಪ್ರಶಂಸಿಸಬೇಕು. ಅಂಥ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಇಂದು ನಮಗೆ ಭಕ್ತಿಪೂರ್ವಕ ಬಲಿ ಒಪ್ಪಿಸಿಕೊಟ್ಟು ಒಳ್ಳೆಯ ಪಂಚಾಶತಮ ದಿನದಂದು ಪವಿತ್ರಾತ್ಮರ ಬರುವಿಕೆಯ ಕುರಿತಾಗಿ ನಮಗೆ ಒಳ್ಳೆಯ ಪ್ರಬೋಧನೆಯನ್ನು ನೀಡಿದ ನಮ್ಮ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳು ಆಲ್ಫ್ರೆಡ್ ಜಾನ್ ಮೆಂಡೋನ್ಸಾ ಇವರಿಗೆ ನಿಮ್ಮೆಲ್ಲರ ಪರವಾಗಿಯೂ ಮತ್ತು ನಮ್ಮ ಎಲ್ಲ ಯಾಜಕರುಗಳ ಪರವಾಗಿಯೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಮಾನ್ಸನಿಯರ್. ಅಂತ್ಯಗೀತೆಗೆ ನಿಂತುಕೊಳ್ಳೋಣ. ಅದು ಮುಗಿಯುತ್ತಲೇ ನಾವೆಲ್ಲರೂ
ಸಂತ ಅಂತೋಣಿ, ಮರಿಯ ಭಕ್ತರು ನೀವು ಸಂತ ಅಂತೋಣಿ, ಪವಾಡ ಶ್ರೇಷ್ಠರು ನೀವು ಸಂತ ಅಂತೋಣಿ, ಸುಗುಣಶೀಲರು ನೀವು ಸಂತ ಅಂತೋಣಿ. ಸಂತರೇ ಓ ಸಂತರೇ, ನಮ್ಮೆಲ್ಲರ ಪೊರೆವ ಸಂತರೇ, ಸಂತರೇ ಓ ಸಂತರೇ, ದೊರಳ್ಳಿಯ ಸುಮನ ಸಂತರೇ. ಭರವಸೆಯಿಟ್ಟು ದೇವರನ್ನು ಸ್ತುತಿಸುವಂತೆ ನೀವು ತೆರಳಿಸಿದ್ದೀರಿ. ಅನೇಕ ಭಕ್ತರಿಗೆ ಬೇಕಾದ ಸಹಾಯವನ್ನು ಮಾಡಿದ್ದೀರಿ. ಶಾಂತಿ ಸಮಾಧಾನದ ಸ್ವರ್ಗಕ್ಕೆ ಸರ್ವಶಕ್ತಾದೇವನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತ ಬರುವರು ಪವಿತ್ರಾತ್ಮರ ವಿಶ್ವಾಸವೇನು, ಸಂತರ ಮೇಲೆ ವಿಶ್ವಾಸವೇನು, ಪಾಪ ಪರಿಹಾರದ ವಿಶ್ವಾಸವೇನು, ಮೃತರ ಪುನರುತ್ಥಾನದ ವಿಶ್ವಾಸವೇನು, ನಿತ್ಯ ಜೀವಗಳ ವಿಶ್ವಾಸವೇನು. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಹೊಸದಾಗಿಸು ಆರಾಧನೆ 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 ನಿಮಗೆ ಆರಾಧನೆ. ಹಾಲೆಲು ಹಲ್ಲೆಲೂಯಾ ಹಾಲೆಲು ಹಲ್ಲೆಲೂಯಾ ಹಾಲೆಲು ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಯೇಸುವೇ
ಮಹಿಮೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ. ಒಂದು ಕಡೆಗೆಲ್ಲರೂ ಕೂಡ ಪರಮ ಪ್ರಸಾದದ ಕಡೆ ಕರಗಳನ್ನು ಚಾಚುತ್ತಾ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ, 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 ಪರಮ ಪ್ರಸಾದದ ಯೇಸುವೇ, ಜೀವದಾಯಕ ರೊಟ್ಟಿಯೇ, ಸ್ವರ್ಗೀಯ ಮನ್ನವೇ, ಸ್ವರ್ಗದಿಂದ ಇಳಿದು ಬಂದು ಜೀವ ಕೊಡುವ ಮನ್ನವೇ, ನಿಮಗೆ ಸ್ತುತಿ ಸ್ತುತಿ ಸ್ತೋತ್ರ, ವಂದನೆ 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 ವಂದನೆ, ಆರಾಧನೆ. ಯೇಸುವೇ ಅಪ್ಪ ಸ್ತೋತ್ರ, ವಂದನೆ, ಆರಾಧನೆ. ದೇವರ ನಿಮಗೆ ಸ್ತುತಿ ಸ್ತೋತ್ರ, ವಂದನೆ, ಆರಾಧನೆ. ಯೇಸು ಸ್ವಾಮಿಯ ರಕ್ಷಕ ದೇವನೇ, ನಮಗಾಗಿ ಶಿಲುಬೆಯ ಮೇಲೆ ತೂಗಾಡಿದವರೇ, ನಮಗಾಗಿ ರಕ್ತವನ್ನು ಸುರಿಸಿದವರೇ, ಮಾಂಸವನ್ನು ರಕ್ತವನ್ನು ನಮಗೆ ಭೋಜನವಾಗಿ ನೀಡಿದವರೇ, ನಿಮಗೆ ಸ್ತುತಿ ಸ್ತೋತ್ರ, ವಂದನೆ ವಂದನೆ, ಆರಾಧನೆ 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 ಆರಾಧನೆ. ಹಾಲೆಲೂಯ, 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 ಹಲ್ಲೆಲೂಯ, ಹಲ್ಲೆಲೂಯ. ಪಾವನಾತ್ಮರೇ ಸ್ತುತಿ ಸ್ತೋತ್ರ, ವಂದನೆ ವಂದನೆ ವಂದನೆ, ಆರಾಧನೆ. ಯೇಸು ಸ್ವಾಮಿಯ ಮೇಲೆ ಇಳಿಯುವುದರ ಮೂಲಕ ಎಲ್ಲ ವರದಾನಗಳನ್ನು, ಸಪ್ತ ವರಗಳನ್ನು ಅವರಿಗೆ ದಯಪಾಲಿಸಿದವರೇ, ನಿಮಗೆ ಸ್ತುತಿ ಸ್ತುತಿ ಸ್ತೋತ್ರ, ವಂದನೆ ವಂದನೆ ವಂದನೆ. ಪ್ರೇಷಿತರ ಮೇಲೂ ತಾಯಿಯ ಮರಿಗಳ ಮೇಲೂ ಅಗ್ನಿಯ ನಾಳವಾಗಿ ಇಳಿದು ಬಂದವರೇ, ನಿಮಗೆ ಸ್ತುತಿ ಸ್ತೋತ್ರ, ವಂದನೆ 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 ವಂದನೆ. ಪಾವನಾತ್ಮರೇ, ಪರಿಶುದ್ಧ ದೇವನೇ, ವರಗಳ ನೀಡುವವರೇ, ವರದಾತರೇ, ನಿಮಗೆ ಸ್ತೋತ್ರ 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 ಸ್ತೋತ್ರ. ತ್ರಯೇಕ ದೇವರೇ, ನಿಮಗೆ ಸ್ತುತಿ ಸ್ತೋತ್ರ, ವಂದನೆ, ಆರಾಧನೆ. ಹಾಲೆಲೂಯ, 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 ಹಲ್ಲೆಲೂಯ, ಹಲ್ಲೆಲೂಯ. ಓ ಎಂಥ ದಿವ್ಯ ಸಂಸ್ಕಾರ. ಪ್ರಾರ್ಥಿಸೋಣ. ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮರಾಶವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರಿಯ ಭಕ್ತಾದಿಗಳೇ, ಯೇಸು ಕ್ರಿಸ್ತರ ಆಶೀರ್ವಾದವು ಪ್ರಬಲವಾದ ಆಶೀರ್ವಾದ. ಅವರು ರೋಗಿಗಳ ಮೇಲೆ ಕೈ ಇಟ್ಟು ಅವರನ್ನು ಮುಟ್ಟಿದ ತಕ್ಷಣ ಅನೇಕರು ಗುಣ ಹೊಂದಿದರು. ಅನೇಕರನ್ನು ಯೇಸು ಕ್ರಿಸ್ತರು ಮರಣದಿಂದ ಎಬ್ಬಿಸಿದರು. ಕುಷ್ಠರೋಗಿಗಳನ್ನು ಗುಣಪಡಿಸಿದರು. ಪಾಪಗಳನ್ನು ಕ್ಷಮಿಸಿ ಸಾಂತ್ವನಗೊಳಿಸಿದರು ಮತ್ತು ದೇವರ ವಾರ್ತೆಯನ್ನು ಸಾರಿದರು. ತಂಡೋಪವಾಗಿ ಜನರು ಅವರ ಬೋಧನೆ ಕೇಳಿದರು, ಏಕೆಂದರೆ ಅವರ ಬೋಧನೆಯಲ್ಲಿ ಅವರ ಹಸ್ತದಲ್ಲಿ ಪ್ರಬಲವಾದ ವರದಾನಗಳು ಅವರು ನೀಡಿದರು. ಇದೇ ಪ್ರಬಲವಾದ ಆಶೀರ್ವಾದವನ್ನು, ಈ ಪರಮ ಪ್ರಸಾದದ ಆಶೀರ್ವಾದವನ್ನು ನಾವು ಸ್ವೀಕರಿಸೋಣ. ನಮ್ಮ ಮನೆಗಳಿಗೆ ತೆರಳುವಾಗ ಈ ಪ್ರಬಲವಾದ ಆಶೀರ್ವಾದವು ನಮ್ಮಲ್ಲಿ ಇರಲಿ, ನಮ್ಮ ಮನೆಗಳಲ್ಲಿ ನೆಲೆಸಲಿ, ನಮ್ಮ ಮನದಲ್ಲಿ ಸದಾ ಇರಲಿ ಎಂದು ಆಶಿಸೋಣ. ಪ್ರಭು ಯೇಸುವೆ, ಈ ಭಕ್ತಾದಿಗಳನ್ನು ಆಶೀರ್ವದಿಸಿರಿ. ಶಾಂತಿ ಸಮಾಧಾನದ ಆಶೀರ್ವಾದವನ್ನು ನೀಡಿರಿ. ರಕ್ಷಣೆಯ ಆಶೀರ್ವಾದವನ್ನು ನೀಡಿರಿ. ಮಕ್ಕಳಿಗೆ ಬೇಕಾಗಿರುವ ಆ ಶಾಂತಿ, ನೆಮ್ಮದಿ, ಜ್ಞಾನ, ವಿವೇಕದ ಆಶೀರ್ವಾದವನ್ನು ನೀಡಿರಿ. ಕುಟುಂಬಕ್ಕೆ ಬೇಕಾಗಿರುವ ಆರೋಗ್ಯ ಭಾಗ್ಯದ ಆಶೀರ್ವಾದವನ್ನು ನೀಡಿರಿ. ಮನೆಯಲ್ಲಿರುವ ದುರ್ಗುಣಗಳು ದೂರವಾಗಲಿ. ದೇವರ ವರದಾನದಿಂದ ಪವಿತ್ರತೆಯು ತಾಂಡವಾಡಲಿ. ಎಲ್ಲ ಕ್ರೈಸ್ತ ಕುಟುಂಬಗಳಿಗೆ ಮತ್ತು ಕ್ರೈಸ್ತ ಕುಟುಂಬಗಳ ಮುಖಾಂತರ ಇತರ ಕುಟುಂಬಗಳಿಗೆ ದೇವರ ಆಶೀರ್ವಾದವು ಲಭಿಸಲಿ. ಆದ್ದರಿಂದ ಸರ್ವಶಕ್ತ ದೇವರೇ, ನಿಮ್ಮ ಪುತ್ರನ ಮುಖೇನ ಪವಿತ್ರಾತ್ಮರ ಮುಖಾಂತರ ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಿರಿ.